श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओम् सृष्टिस्थित्यव्ययेहानियतिदुषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अशेषवाक्चाढ्यमलापहन्त्री नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावात् एडमूलोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतशक्यं द्वैपायनो विरह कातरः आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं काममानच्छिदं सदा प्रणमत्कामधेनुं च भजत्सुरतरूपं श्रीभावबोधकृत्पाद चिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्यधर्माब्धिसम्भूतः चिन्तामणिविजृम्भितः सत्यसङ्कल्पकल्पतरुः कल्पयेत् कामधुङ्गम सत्यसङ्कल्पवाद्योऽर्थः सत्यसन्तुष्टचन्द्रमाः प्रार्थित अशेषदाता च भक्तवृन्दस्य नित्यदा सत्याभिज्ञकराब्जोत्थान् पञ्चाशद्वर्षपूर्वकान् सत्यप्रमोदतीर्थार्यान् नौगिन्याय सुधारतान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री सत्यात्मतीर्थस्वामी श्रीपादगुरुभ्यो नमः हरि ओम हरि ओम हरि ओम। ಏಕಾದಶಿಯ ಹರಿದಿನದ ಈ ಪವಿತ್ರವಾದ ದಿನದಲ್ಲಿ ಸನ್ನಿಹಿತರಾದ ಗುರುಗಳು, ವಾಯುದೇವರು, ಭಗವಂತ ಆ ಎಲ್ಲ ಅಧಿಷ್ಠಾನಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಉಪವಾಸದಿಂದ ಶ್ರವಣ ಮಾಡಿದಂತಹ ಶ್ರೀಮದ್ ಭಾಗವತದ ಕಥೆಯನ್ನ ಕನಿಷ್ಠ ಪಕ್ಷ 5 ದಿನಗಳಲ್ಲಿ 1 ದಿನವಾದರೂ ಉಪವಾಸದಿಂದ ಶ್ರವಣ ಮಾಡುವಂತಹ ಸೌಭಾಗ್ಯ ಇವತ್ತು ನಮಗೆ ನಿಮಗೆಲ್ಲ ದೊರೆತಿದೆ. ಯಾವ ಪರೀಕ್ಷಿತ ಸಮಗ್ರ ಶ್ರೀಮದ್ ಭಾಗವತವನ್ನ 7 ದಿನಗಳ ಕಾಲ ಉಪವಾಸದಿಂದಲೇ ಶ್ರವಣವನ್ನು ಮಾಡಿದ
ಅಷ್ಟು ನಮಗೆ ಯೋಗ್ಯತೆ, ಶಕ್ತಿ, ಪುಣ್ಯ ಇಲ್ಲದಿದ್ದರೂ ಕೂಡ ಆ ಎಲ್ಲ ಪುಣ್ಯವನ್ನ ಕೊಡುವಂತಹ ಈ ಪವಿತ್ರವಾದಂತಹ ಏಕಾದಶಿಯ ಪರ್ವಕಾಲದಲ್ಲಿ ಭಗವನ್ ಮಹಿಮೆಯನ್ನ ಚಿಂತನೆ ಮಾಡುವಂತಹ ಒಂದು ಸಣ್ಣ ಸೌಭಾಗ್ಯ ನಮಗೆ ನಿಮಗೆ ದೊರಕಿದೆ. ನಿನ್ನೆ ದಿವಸ ಸೂತ ಹಾಗೂ ಶೌನಕರ ಸಂವಾದದ ಹಿನ್ನೆಲೆಯನ್ನ ತಿಳಿದುಕೊಂಡಿದೆ. ಸೂತರು ಮಾಡಿದಂತಹ, ಶೌನಕರು ಮಾಡಿದಂತಹ 6 ಪ್ರಶ್ನೆಗಳು, ಆ 6 ಪ್ರಶ್ನೆಗಳಿಗೆ ವಿಸ್ತಾರವಾಗಿ ನೀಡಿದಂತಹ ಉತ್ತರಗಳು ಅದು ಸಂಪೂರ್ಣವಾದಂತಹ ಶ್ರೀಮದ್ ಭಾಗವತ ಎಂಬುದಾಗಿ ನಾವು ಚಿಂತನವನ್ನು ಮಾಡಬೇಕು. ಸೂತಾಚಾರ್ಯರು ಪ್ರಶ್ನೆಯನ್ನ, ಶೌನಕಾದಿ ಮಹರ್ಷಿಗಳು 6 ಪ್ರಶ್ನೆಗಳನ್ನು ಮಾಡಿದಾಗ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲು ಹೊರಟಂತಹ ಸೂತರು ಮಂಗಲಾಚರಣವನ್ನು ಮಾಡ್ತಾರೆ, ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ, ದೇವರಿಗೆ ನಮಸ್ಕಾರವನ್ನು ಮಾಡ್ತಾರೆ, ತತ್ವಾಭಿಮಾನಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ. ಯಾವುದೇ ಒಂದು ಸತ್ಕರ್ಮವನ್ನು ನಾವು ಆರಂಭ ಮಾಡುವಾಗ ಸಾಮಾನ್ಯವಾಗಿ ನಾವು ಪ್ರಾರಂಭ ಮಾಡಿದ ಸತ್ಕರ್ಮಗಳ ಲಿಸ್ಟನ್ನು ನೋಡಿದರೆ ನಮ್ಗೆ ಇದೇ ದೇಹದೊಳಗೆ ಮೋಕ್ಷ ಆಗಬೇಕು, ಅಷ್ಟು ಪ್ರಾರಂಭ ಮಾಡ್ತೀವಿ ನಾವು. ಯಾರ್ಯಾರು ಎಲ್ಲೆಲ್ಲಿ ಏನೇನು ಹೇಳಿರ್ತಾರೆ, ಯಾರೋ ರಾಘವೇಂದ್ರ ಲಕ್ಷ ಬರೀರಿ ಅಂದ್ರು ಶುರು ಮಾಡಿದ್ವಿ, ಧನ್ವಂತರಿ ಕೋಟಿ ಬರೀರಿ ಅಂದ್ರು ಶುರು ಮಾಡಿದ್ವಿ, ಇನ್ನೊಂದು ಯಾರೋ ರಘುತ್ತಮ ಸ್ತೋತ್ರ ಪಾರಾಯಣ ಅಂದ್ರು ಶುರು ಮಾಡಿದ್ವಿ. ಶುರು ಮಾಡಿದ್ದು ಬೇಕಾದಷ್ಟಿದೆ, ಆದರೆ ಮುಗಿಸಿದ್ದು ಎಣಿಸಿದರೆ 1 2 ಆಗುತ್ತೆ ಮಧ್ಯದಲ್ಲಿ. ಹಾಗಾದ್ರೆ ಪ್ರಾರಂಭ ಮಾಡಿದ ಅದರಲ್ಲಿಯೂ ಸತ್ಕರ್ಮಗಳು ನಿಲ್ಲುವುದು ಬಹಳ, ಯಾಕೆಂದ್ರೆ ಅದರಿಂದ ಬರುವ ಫಲ ಬಹಳ ದೊಡ್ಡದಿರುತ್ತೆ. ಆದ್ದರಿಂದ ದೇವರು ತುಂಬಾ ಪರೀಕ್ಷೆಯಿಂದ ಸತ್ಕರ್ಮಗಳು, ನಿಷ್ಕಾಮ ಕರ್ಮಗಳನ್ನು ಮಾಡುವಾಗ ನೀಡುತ್ತಾನೆ. ಹಾಗಾಗಿ ಸೂತಾಚಾರ್ಯರು ಮುಂದೆ ಶೌನಕಾದಿ ಮಹರ್ಷಿಗಳಿಗೆ ತತ್ವೋಪದೇಶವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಬೇಕಾಗಿದೆ. ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ವಿಶೇಷವಾದ ಮಂಗಲಾಚರಣವನ್ನು ಮಾಡ್ತಾರೆ. ಒಂದು ಬಾರಿ ವೇದವ್ಯಾಸ ದೇವರು ಮಂಗಲಾಚರಣವನ್ನು ಮಾಡಿ ಆಗಿದೆ. ಸೂತರು ಮತ್ತೊಂದು ಬಾರಿ ಮಂಗಲಾಚರಣವನ್ನು ಮಾಡ್ತಾರೆ. ಅದರಲ್ಲಿಯೂ ಬಹಳ ವಿಚಿತ್ರ ಅನಿಸ್ತದೆ. ಸೂತರು ಇಲ್ಲಿ ಮಾಡಿದ ಮಂಗಲಾಚರಣವನ್ನು ನೋಡಿದರೆ ತಾರತಮ್ಯದ ಪ್ರಕಾರ ದೇವರಿಗೆ ಮೊದಲು ನಮಸ್ಕಾರ ಮಾಡಬೇಕು, ನಂತರದಲ್ಲಿ ದೇವತೆಗಳಿಗೆ, ನಂತರದಲ್ಲಿ ನಮ್ಮ ಗುರುಗಳಿಗೆ ಮಾಡಬೇಕು. ಆದರೆ ಸೂತಾಚಾರ್ಯರು ಮಾಡುವುದು ಹೇಗೆ ಅಂದ್ರೆ ಮೊದಲು ತಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿಬಿಡ್ತಾರೆ ಸೂತಾಚಾರ್ಯರಿಗೆ, ನಂತರದಲ್ಲಿ ದೇವರಿಗೆ ಮಾಡ್ತಾರೆ, ಅದಾದ ಮೇಲೆ ದೇವತೆಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ. ಹಾಗಾದ್ರೆ ಇದು ತಾರತಮ್ಯದಲ್ಲಿ ವ್ಯತ್ಯಾಸವಾಯಿತಲ್ಲ ಅಂತ. ಹಾಗಲ್ಲ, ದೇವರು ಸರ್ವೋತ್ತಮ ಗುಣಪರಿಪೂರ್ಣ, ಅವನು ತಾರತಮ್ಯದಲ್ಲಿ ಅತ್ಯಂತ ಉಚ್ಚ ಮಟ್ಟದಲ್ಲಿರುವ ದೇವರು ಅನ್ನುವುದು ಸತ್ಯ. ಆದರೆ ನಾನು ದೇವರಿಗೆ ನಮಸ್ಕಾರ ಮಾಡುವಾಗ ನನಗೆ ಪ್ರಾರಂಭವಾಗುವ ಮಾಧ್ಯಮ ಯಾವುದು ಅಂದ್ರೆ ಅದು ಗುರುಗಳ ಮಾಧ್ಯಮದಲ್ಲಿ ಹೋಗಬೇಕು. ಗುರುಗಳಿಗೆ ನಾವು ಸಾಕಷ್ಟು ಇವತ್ತು ಅಧ್ಯಯನವನ್ನು ಮಾಡ್ತೇವೆ. ಇವತ್ತಿನ ಕಾಲದಲ್ಲಂತೂ ಇದನ್ನು ಹೇಳೋದು ತುಂಬಾ ಪ್ರಸ್ತುತ ಇದೆ. ಗುರುನಿಂದನೆ ಎನ್ನುವುದು ತುಂಬಾ ಕಾಮನ್ ಆಗಿ ಹೋಗಿದೆ ಇವತ್ತು. ಆದರೆ ನಮ್ಗೆ ಯಾಕೆ ಅಂದ್ರೆ ಆ ಗುರುಗಳ ನಿಂದನೆ ಮಾಡಿದ್ದಕ್ಕೆ ನಮ್ಮಲ್ಲಿ ಏನು ಡಿಫರೆನ್ಸ್ ಆದಾಗ ಕಾಣಿಸಿಲ್ಲ. ನನಗೇನು ಬರಬೇಕೋ ಬಂದಿದೆ, ನಾನು ಎಷ್ಟು ಪ್ರವಚನ ಹೇಳಬೇಕೋ ಹೇಳ್ತಾ ಇದ್ದೀನಿ, ನನಗೆ ಎಷ್ಟು ಜನ ನಮಸ್ಕಾರ ಮಾಡಬೇಕೋ ಮಾಡ್ತಾ ಇದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಅನಿಸ್ಬಿಡ್ತದೆ. ಆದರೆ ಆ ವಿದ್ಯೆ ನನಗೆ ಫಲಕಾರಿಯಾಗಬೇಕಾದ್ರೆ, ಫಲಕಾರಿಯಾಗುವುದು ಅಂದ್ರೆ ನನಗೆ ಅದು ಬಾಯಿಂದ ಬಂತು ಅಥವಾ ಹೇಳಿದ್ರೆ ನಿಮಗೆ ಅರ್ಥ ಆಯಿತು ಅಲ್ಲ, ನನಗೆ ಕೊನೆಯವರೆಗೆ ಅದು ಮೋಕ್ಷ ಎಂಬ ಪುರುಷಾರ್ಥವನ್ನು ನೀಡಬೇಕಾದ್ರೆ ಆ ಗುರುಗಳು ಪ್ರಸನ್ನರಾದರೆ ಮಾತ್ರ ಅದು ನಮಗೆ ಫಲಕಾರಿಯಾಗುತ್ತೆ. ಯದ್ಗುರು ಸುಪ್ರಸನ್ನ ಸಂಗತ್ಯ ತನ್ನ ಅನ್ಯಥಾಭವೇ. ಇದು ಮೋಕ್ಷಶಾಸ್ತ್ರ. ಮೋಕ್ಷಶಾಸ್ತ್ರ ಆದ್ದರಿಂದ ಸ್ಕೂಲಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಪಠ್ಯವನ್ನು ಹೇಳಿಸಿಕೊಡುತ್ತಾನೆ ಮೇಷ್ಟ್ರಿಂದ. ಹೇಳಿಸಿಕೊಂಡ್ರೆ ಅದರ ವ್ಯಾಲಿಡಿಟಿ ಎಷ್ಟು ದಿವಸ? ಅಂದ್ರೆ ಪರೀಕ್ಷೆ ಆಗುವವರೆಗೆ ಅಷ್ಟೇ. ಪರೀಕ್ಷೆ ಬರಲ್ಲ ಅಂದ್ರೆ ಆನ್ಸರ್ ಪೇಪರ್ ಜೊತೆಗೆ ಆ ವಿಷಯವನ್ನು ಗುರುಗಳಿಗೆ ಕೊಟ್ಟು ಬಂದ್ಬಿಡ್ತಾನೆ. ಯಾಕೆಂದ್ರೆ ಇವನಿಗೆ ಅದು ಬೇಕಾಗಿಲ್ಲ ಮತ್ತೆ. ಆದರೆ
ನಮ್ಮ ಈ ಶಾಸ್ತ್ರ ಹಾಗಲ್ಲ. ನಾನು ಮೊದಲನೇ ದಿವಸ ಕಳೆದಂತಹ ಯಜ್ಞೋದ್ಧಾರಕ ಸ್ತೋತ್ರವೋ ವಿಷ್ಣು ಸಹಸ್ರನಾಮವೋ ಮಧ್ವನಾಮವೋ ಅದು ನಾನು ಇನ್ನೊಂದು 3 ಜನ್ಮವಾದ ಮೇಲೆ ನನಗೆ ಮೋಕ್ಷವಾಗುವವರೆಗೆ ಈ ಶಾಸ್ತ್ರ ಬೇಕು. ಹಾಗಾದರೆ ಅಷ್ಟು ದಿನಗಳವರೆಗೆ ಈ ಶಾಸ್ತ್ರ ನನಗೆ ಬೇಕಾಗಿದೆ ಅಂತಾದರೆ ಅದನ್ನ ಹೇಳಿಕೊಟ್ಟ ಗುರುಗಳ ಅನುಗ್ರಹ ನಮಗೆ ಎಷ್ಟರ ಮಟ್ಟಿಗೆ ಬೇಕು ಅನ್ನುವುದನ್ನ ನಾವು ಚಿಂತನೆ ಮಾಡಬೇಕು. ಹೀಗಾಗಿ ಎಷ್ಟು ವಿಚಿತ್ರ ಸೂತಾಚಾರ್ಯರು ಅಂದ್ರೆ ಸರ್ವೋತ್ತಮನಾದ ದೇವರಿಗೆ ಒಂದೇ ಶ್ಲೋಕದಿಂದ ನಮಸ್ಕಾರ ಮಾಡ್ತಾರೆ. ಆದರೆ ಗುರುಗಳಾದ ಶುಕಾಚಾರ್ಯರಿಗೆ ಮಾತ್ರ 2 ಶ್ಲೋಕಗಳಿಂದ ನಮಸ್ಕಾರ ಮಾಡ್ತಾರೆ. ವಿಷ್ಣು ತೀರ್ಥರು ಅಡವಿ ಆಚಾರ್ಯರು ಅಂತ ಮಹಾಭಾವರು ತಾವೆಲ್ಲ ಕೇಳಿದ್ದೀರಿ. ವಿಷ್ಣು ತೀರ್ಥರ ಮಹಿಮೆ. ಆ ವಿಷ್ಣು ತೀರ್ಥರು ಈ ಭಾಗವತದ ಶ್ಲೋಕಗಳನ್ನೆಲ್ಲ ಸಂಗ್ರಹ ಮಾಡಿ ಭಾಗವತ ಸಾರೋದ್ಧಾರ ಅಂತ ರಚನೆ ಮಾಡಿದ್ದಾರೆ. ಆ ಭಾಗವತ ಸಾರೋದ್ಧಾರಕ್ಕೆ ವಿಷ್ಣು ತೀರ್ಥರೇ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವರದೇ ವ್ಯಾಖ್ಯಾನ ಇದೆ. ಬಹಳ ಸುಂದರವಾಗಿ ವಿಷ್ಣು ತೀರ್ಥರು ಇಲ್ಲೊಂದು ಪ್ರಶ್ನೆ ಮಾಡ್ತಾರೆ. ಸೂತಾಚಾರ್ಯರು ಸ್ವಲ್ಪ ನಾವೀಗ ಕಥೆಗಳನ್ನು ಸಾಕಷ್ಟು ಕೇಳಿದ್ದೇವೆ, ಆದ್ದರಿಂದ ಸ್ವಲ್ಪ ತತ್ವಗಳನ್ನ, ಪ್ರಮೇಯಗಳನ್ನ, ವ್ಯಾಖ್ಯಾನ ವಿಶೇಷಗಳನ್ನ ಬೇಜಾರಾದರೂ ಅದನ್ನು ತಿಳಿಯುವ ಪ್ರಯತ್ನ ಮಾಡಬೇಕು. ಅದು ಒಂದು ಬಾರಿ ಅದರ ರುಚಿ ನಮಗೆ ನಿಮಗೆ ಹತ್ತಿತು ಅಂದ್ರೆ ಆಮೇಲೆ ಬರೀ ಕಥೆ ಕೇಳಿದ್ರೆ ನಮಗೆ ಏನಪ್ಪ ಇದು ಬರೀ ಕಥೆ ಕೇಳ್ಬಿಟ್ವಲ್ಲ ಅಂತ ಅಷ್ಟು ಆನಂದ ವ್ಯಾಖ್ಯಾನಗಳಲ್ಲಿ ಇರುತ್ತೆ. ವಿಷ್ಣು ತೀರ್ಥರು ಅಡವಿ ಆಚಾರ್ಯರು ಇಲ್ಲೊಂದು ಪ್ರಶ್ನೆ ಮಾಡಿಕೊಡ್ತಾರೆ. ಸೂತಾಚಾರ್ಯರು 2 ಶ್ಲೋಕದಿಂದ ಯಾಕೆ ತಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿದರು ಅಂತ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಒಂದೊಂದು ಶ್ಲೋಕದಿಂದ ಒಬ್ಬೊಬ್ಬರಿಗೆ ನಮಸ್ಕಾರ ಮಾಡಿಕೊಂಡು ಹೋಗುವ ಪದ್ಧತಿ ಇರುತ್ತೆ. 2 ಶ್ಲೋಕದಿಂದ ಮಾಡ್ಲಿಕ್ಕೆ ಕಾರಣ ಏನು? ಅವರಿಗೆ ತುಂಬಾ ಭಕ್ತಿ ಇತ್ತು ಗುರುಗಳ ಮೇಲೆ, ಹೀಗಾಗಿ 2 ಶ್ಲೋಕದಿಂದ ಮಾಡಿದರು. ಹಾಗಾದ್ರೆ 2 ಶ್ಲೋಕದಿಂದ ಮಾಡುವಷ್ಟು ಭಕ್ತಿ ಇದೆಯಾ ಅವರಿಗೆ? ಭಕ್ತಿ ಇದ್ದದ್ದೇ ಆಗಿದ್ರೆ 16 ಶ್ಲೋಕಗಳಲ್ಲಿ ಮಾಡುವಷ್ಟು ಭಕ್ತಿ ಇದೆ ಅವರಿಗೆ. ಭಾಗವತವನ್ನು ಸಮಗ್ರವಾಗಿ ಉಪದೇಶ ಮಾಡಿದ ಶುಕಾಚಾರ್ಯರ ಮೇಲೆ ತುಂಬಾ ಭಕ್ತಿ ಇದೆ ಸೂತಾಚಾರ್ಯರಿಗೆ. 2 ಶ್ಲೋಕದಿಂದ ಮಾಡ್ಲಿಕ್ಕೆ ಕಾರಣ ಏನು? ಅಥವಾ 2 ಶ್ಲೋಕದಿಂದ ದೇವರಲ್ಲಿ ಮಾಡಿ, ಗುರುಗಳಲ್ಲಿ ಮಾಡಿ, ಒಂದೇ ಶ್ಲೋಕದಲ್ಲಿ ದೇವರಿಗೆ ಮಾಡ್ತಾರೆ ಹಾಗಾದ್ರೆ ಗುರುಗಳಷ್ಟು ದೇವರಲ್ಲಿ ಭಕ್ತಿ ಇಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕಾದ್ರೆ 2 ಶ್ಲೋಕದಿಂದ ಮಾಡಲಿಕ್ಕೆ ಕಾರಣ ಏನು? 2 ಶ್ಲೋಕದಿಂದ ಮಾಡಲಿಕ್ಕೆ ಕಾರಣ ಏನು? ಅಡವಿ ಆಚಾರ್ಯರು ಬಹಳ ಸುಂದರವಾದ ಒಂದು ಪುಟ್ಟ ಕಾರಣವನ್ನು ಕೊಡ್ತಾರೆ. ಏನು ಅಂದ್ರೆ ಗುರುಗಳ ಉಪಕಾರ. ಗುರುಗಳಿಂದ ನಾವೊಂದು ತತ್ವವನ್ನ ಶ್ರವಣ ಮಾಡ್ತೇವೆ, ಅದು ನಮ್ಮ ಕಿವಿಗೆ ಬೀಳುತ್ತೆ, ಆ ತತ್ವ ನಮ್ಮ ತಲೆಯಲ್ಲಿ ಹೋಗುತ್ತೆ. ಇಲ್ಲಿ 2 ಪಾರ್ಟ್ ಇದೆ ಅಂತ ಅಡವಿ ಆಚಾರ್ಯ. ಏನ್ 2 ಪಾರ್ಟ್ ಅಂದ್ರೆ, ಒಂದು ನಾವೇನ್ ತಿಳಿದಿದ್ದೇವೆ ಇವತ್ತಿನ ಕಾಲದಲ್ಲಿ ಯಾರಾದರೂ ಒಬ್ರು ನಮ್ಮ ಹಳೆಯ ಕಾಲದಲ್ಲೆಲ್ಲ ಹಳೆಯ ಅಂದ್ರೆ ನಾವೊಂದು 20 ವರ್ಷದ ಹಿಂದೆ ವಿದ್ಯಾಪೀಠದಲ್ಲಿ ಓದುವಾಗ ನಮಗೆ ಸಾಕಷ್ಟು ತಪ್ಪು ಮಾಡಿದಾಗ ಹೊಡಿತಾ ಇದ್ದಾರೆ. ಹೊಡೆದು ಅಂದ್ರೆ ನಾವೇನ್ ಮಾಡೋದು? ಹೊಡೆದ್ರೆ ಹೊಡಿಸಿಕೊಂಡು ಸ್ವಲ್ಕೊಳ್ಳೋದು, ಬೆಳಗ್ಗೆ ಹೇಳೋದ್ರಲ್ಲಿ ಮತ್ತೆ ಫ್ರೆಶ್ ಆಗಿರ್ಬೇಕು, ಪಕ್ಕಕ್ಕೆ ಹೋಗ್ಬೇಕಂತೆ. ಅದನ್ನ ನೀವು ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಹಿಂದಿನ ದಿವಸ ತಪ್ಪು ಮಾಡಿದ್ದಕ್ಕೆ ಒಂದೇ ಇಟ್ಟು, ಮರು ದಿವಸ ಕಂಪ್ಲೇಂಟ್ ಮಾಡಿದ್ದಕ್ಕೆ ಒಂದೇ ಇಟ್ಟು, ಹೀಗಾಗಿ ರಾತ್ರಿ ಅಳ್ತಾ ಮಲ್ಕೋತಿದ್ವಿ, ಬೆಳಗ್ಗೆ ಮತ್ತೆ ರೆಡಿ ಆಗಿ ಹೋಗ್ಬೋದು. ಇಷ್ಟು ಕ್ರಮ ಇತ್ತು. ಇವತ್ತಿನ ಕಾಲದಲ್ಲಿ ಯಾರಿಗಾದ್ರೂ ನೀವು ಒಬ್ಬರಿಗೆ ಅಧ್ಯಾಪಕರು ಮೇಷ್ಟ್ರು ಹೊಡೆದು ಬಿಟ್ರೆ ಅವ್ನು ಡೈರೆಕ್ಟ್ ಮನೆಗೆ ಫೋನ್ ಮಾಡ್ತಾನೆ, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತಾರೆ. ಊರಿಗೆಲ್ಲ ಹೋಗ್ತಾರೆ. ಹೀಗಾಗಿ ಯಾವ ಮೇಷ್ಟ್ರು ಇವತ್ತು ವಿದ್ಯಾರ್ಥಿಗಳನ್ನು ಮುಟ್ಟೋದೇ ಇಲ್ಲ. ಆದರೆ ಅಧ್ಯಾಪಕನ ಒಬ್ಬ ಗುರುವಿನ ಜವಾಬ್ದಾರಿ ಎಷ್ಟಿದೆ? ಇದು ಲೌಕಿಕದಲ್ಲಿ ಅಲ್ಲ, ಆಧ್ಯಾತ್ಮಿಕವಾದ ವಿದ್ಯೆಯನ್ನು ಹೇಳಿಕೊಡುವ ಒಬ್ಬ ಗುರುವಿನ ಜವಾಬ್ದಾರಿ ಎಷ್ಟಿದೆ ಅಂದ್ರೆ, ನಾನು ಹೇಳಿಕೊಟ್ಟೆ, ಅವನಿಗೆ ಬಂತೋ ಬಿಡ್ತೋ ನಾ ಏನ್ ಮಾಡಲಿ ಅಂದ್ರೆ ನಡೆಯೋದಿಲ್ಲ. ಅಡವಿ ಆಚಾರ್ಯರು ಬರೆಯುವಾಗ ಮೊದಲನೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಆಂತರ ಗುರುನ್ನಮತಿ ಅಂತ, 2ನೇ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಬಾಹ್ಯ ಗುರುನ್ನಮತಿ ಅಂತ. ಇದೇನು ವಿಚಿತ್ರ? ಗುರುಗಳ ನಮಸ್ಕಾರ 2 ಶ್ಲೋಕದಲ್ಲಿ ಮಾಡಿದ್ದು ಒಬ್ಬರಿಗೆ ನಮಸ್ಕಾರ ಮತ್ತೆ ಶುಕಾಚಾರ್ಯರನ್ನ, ಆದರೆ 1 ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಆಂತರ ಗುರು ಅಂತಾರೆ, ಇನ್ನೊಂದು ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಬಾಹ್ಯ ಗುರು ಅಂತಾರೆ. ಒಬ್ಬ ಗುರುವಿನಲ್ಲಿ ಇರಬೇಕಾದ ಶಕ್ತಿ ಏನು ಅಂತ ಅರ್ಥ ಮಾಡಿಕೊಳ್ಳಿ. ಅಡವಿ ಆಚಾರ್ಯರು ಹೇಳ್ತಾರೆ, ನಾನು ಹೇಳಿದೆ ಪ್ರವಚನ ತುಂಬಾ ಚೆನ್ನಾಗಿ ಹೇಳಿದೆ, ನಾನು ಒಂದು ಕನ್ನಡ ಪುಸ್ತಕ ಓದ್ಕೊಂಡು ಬಂದು ಒಂದು 4 ಕಥೆ ಮಾಡ್ಕೊಂಡು ಅಂತ ಹೇಳಿದೆ ಅಂದ್ರೆ ನೀವೆಲ್ಲ ತುಂಬಾ ಚೆನ್ನಾಗಿ ಕೇಳ್ಬಿಡ್ತೀರಿ. ಆದರೆ ಅದು ನಿಮ್ಮ ಮೋಕ್ಷಕ್ಕೆ ಉಪಯೋಗವಾಗಬೇಕು. ಆಗ್ಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಬರಬೇಕು. ಭಕ್ತಿ ಬರಬೇಕಾದ್ರೆ ಭಕ್ತಿ ಬರುವಂತೆ ಹೇಳುವ ಶಕ್ತಿ ನನ್ನಲ್ಲಿ ಇರಬೇಕು. ಹಾಗಾದ್ರೆ ಗುರುವಿನ ಒಬ್ಬ ಅಧ್ಯಾಪಕರ ಗುರುವಿನ ಜವಾಬ್ದಾರಿ 2 ರೀತಿ ಇದೆ ಅಂತ. ಅವನು ಒಳಗೆ ಆ ತತ್ವ ಅವನ
ಮನಸ್ಸಿಗೆ ಮುಟ್ಟಿ ಭಕ್ತಿ ಹುಟ್ಟುವಂತೆ ಉಪದೇಶ ಮಾಡುವುದು ಒಂದು, ಹೊರಗಿನಿಂದ ಆ ತತ್ವ ಚೆನ್ನಾಗಿ ಅವನ ಮನಸ್ಸಿಗೆ ಮನವರಿಕೆಯಾಗುವಂತೆ, ಅವನಿಗೆ ಜೀರ್ಣವಾಗುವಂತೆ ಅರ್ಥವಾಗುವುದು ಇನ್ನೊಂದು. ಹೀಗಾಗಿ ಈ ಎರಡು ಕೆಲಸಗಳನ್ನು ಒಬ್ಬ ಗುರುವಾದವನ್ನು ಮಾಡಬೇಕು. ಹೀಗಾಗಿ ಅನೇಕ ಒಬ್ಬ ದೊಡ್ಡ ದೊಡ್ಡ ಋಷಿಗಳನ್ನ ಗುರುಗಳನ್ನ ಹುಡುಕಿಕೊಂಡು ಶಿಷ್ಯರು ಪಾಠಕ್ಕೆ ಹೋಗ್ತಾರೆ. ಯಾಕೆ ಹೇಳ್ತಾರೆ? ವಿಷಯಗಳು ಎಲ್ಲರಿಗೂ ಗೊತ್ತಿದೆ, ಆದರೆ ದೊಡ್ಡವರ ಹತ್ತಿರ ಯಾಕೆ ಹೋಗೋದು ಅಂದ್ರೆ ಆ ತತ್ವ ನಮಗೆ ಮನವರಿಕೆಯಾಗಬೇಕು, ಆ ತತ್ವದಿಂದ ಬೇಕಾದ ಭಗವದ್ಭಕ್ತಿ ನಮಗೆ ಹುಟ್ಟಬೇಕು. ಹೀಗಾಗಿ ಆ ಅಡಿಯಾಚಾರ್ಯರು ಬಹಳ ಸುಂದರವಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾತರ ಗೋಪಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಶುಕಾಚಾರ್ಯರು ನಮಸ್ಕಾರ ಮಾಡುವಾಗ ಏನಂತ ಮಾಡಿದ್ದಾರೆ? ಸರ್ವಭೂತ ಹೃದಯಂ, ಎಲ್ಲರ ಮನಸ್ಸಿನಲ್ಲಿರುವ ರುದ್ರದೇವರು ಶುಕಾಚಾರ್ಯರು. ಹಾಗಾದ್ರೆ ನನಗೀಗ ಅವರು ಗುರುಗಳು, ಅವ್ರು ಏನ್ ಮಾಡಬೇಕು? ನನಗೆ ಒಳಗಿದ್ದು ಆ ತತ್ವ ನನಗೆ ಮೋಕ್ಷೋಪಯೋಗಿ ಆಗುವಂತೆ ಆಶೀರ್ವಾದವನ್ನು ಮಾಡಬೇಕು. ಮುಂದಿನ ಶ್ಲೋಕದಲ್ಲಿ ನಮಸ್ಕಾರ ಮಾಡುವಾಗ ಸಂಸಾರಿಣ ಕರುಣಯ ಪುರಾಣ ಮುಖ್ಯಂ ತಂ ವ್ಯಾಸಸೋಮಯಾಮಿ ಗುರು ಮುನೀನ. ಅದೇ ಗುರುಗಳು ಹೊರಗಿದ್ದು ನಮಗೆ ತತ್ವೋಪದೇಶವನ್ನು ಮಾಡಬೇಕು. ಒಳಗಿದ್ದು ಬರೀ ನಮ್ಮನ್ನ ಪ್ರಚೋದನೆ ಮಾಡಲಿಕ್ಕೆ ರೆಡಿ ಇದ್ದಾರೆ. ಉಪದೇಶವೇ ಆಗಲಿಲ್ಲ ಅಂದ್ರೆ ವೇಸ್ಟ್. ಹೊರಗೆ ಉಪದೇಶ ಆಗಿದೆ, ಒಳಗದು ಮನವರಿಕೆ ಆಗದೆ ಇದ್ರೆ ವೇಸ್ಟ್. ಹಾಗಾದ್ರೆ ನನ್ನ ಗುರುಗಳು ನನಗೆ ಎರಡನ್ನೂ ಮಾಡಬೇಕು. ಆ ಎರಡನ್ನೂ ಮಾಡಿದ ಮಹಾನುಭಾವರು ಸುತಾಚಾರ್ಯರಿಗೆ ಶುಕಾಚಾರ್ಯರಾದ್ದರಿಂದ ಎರಡು ಶ್ಲೋಕಗಳಿಂದ ಆಂತರವು ಬಾಹ್ಯಗಳು ಆ ಎರಡೂ ಗುರುಗಳನ್ನ ಬಹಳ ಅದ್ಭುತವಾಗಿ ನಮಸ್ಕಾರವನ್ನು ಮಾಡ್ತಾರೆ. ಅದಾದ ಮೇಲೆ ನಮಗೆಲ್ಲ ಭಾಗವತವನ್ನು ನೀಡಿದ ಸರ್ವೋತ್ತಮರಾದ ವೇದವ್ಯಾಸ ದೇವರಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ಆ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿ ಅವನ ಮೊದಲ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ನೀನು ಕೇಳಿದ ಮೊದಲ ಪ್ರಶ್ನೆ ಶ್ರೇಯಸ್ಸಿಗೆ ಸಾಧನ ಯಾವುದು ಅಂತ. ನಿಜವಾದ ಶ್ರೇಯಸ್ಸು ಯಾವುದು, ಆ ಶ್ರೇಯಸ್ಸಿಗೆ ಬೇಕಾದ ಸಾಧನ ಯಾವುದು ಎಂಬುದು ಇದು ಮೊದಲ ಪ್ರಶ್ನೆ. ಬಹಳ ಅದ್ಭುತವಾಗಿ ಸೂತಾಚಾರ್ಯರು ಉತ್ತರವನ್ನು ನೀಡುತ್ತಾರೆ. ನಿಜವಾದ ಶ್ರೇಯಸ್ಸಿನ ಸಾಧನ ಯಾವುದು ಅಂದ್ರೆ ಧರ್ಮಾಚರಣೆಯನ್ನ ಮಾಡುವುದೇ ಇದು ನನ್ನ ಶ್ರೇಯಸ್ಸಿಗೆ ಸಾಧನ. ಸರಿ, ನಾನು ಧರ್ಮಾಚರಣೆಯನ್ನು ತುಂಬಾ ಚೆನ್ನಾಗಿ ಮಾಡಿದೆ, ಏಕಾದಶಿ ಮಾಡಿದೆ, ದ್ವಾದಶಿ ಪಾಲನೆಯನ್ನು ಮಾಡಿದೆ, ಇನ್ನೊಂದೇನೋ ಪಾಠ ಪ್ರವಚನಗಳನ್ನು ಮಾಡಿದೆ, ಶಾಸ್ತ್ರಶ್ರವಣ ಮಾಡಿದೆ, ಎಲ್ಲವನ್ನೂ ಮಾಡಿದೆ. ಇದರ ಎಂಟೇನು, ಫಲ ಏನು ಅನ್ನೋದು ಗೊತ್ತಾಗಬೇಕಲ್ಲ. ಆ ಶ್ರೇಯಸ್ಸಿಗೆ ಸಾಧನೆ ಯಾವುದು ಅಂದ್ರೆ ಅದು ನನ್ನಲ್ಲಿ ಹುಟ್ಟುವ ಹರಿಭಕ್ತಿ. ಬಹಳ ಸುಂದರವಾಗಿ ಹೇಳ್ತಾರೆ. ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿದೋಷ. ನಾನು ಮಾಡಿದ ಯಾವುದೇ ಸತ್ಕರ್ಮ ಇರಬಹುದು, ಇದು ಬಹಳ ಚೆನ್ನಾಗಿದೆ. ನಾವು ಸಾಮಾನ್ಯವಾಗಿ ಈ ಮಕ್ಕಳು ಓದದೆ ಆಟ ಆಡ್ತಿರ್ತಾರೆ, ಮೊಬೈಲ್ ಆಡ್ತಿರ್ತಾರೆ. ಪುಸ್ತಕ ಇರುತ್ತೆ, ಪುಸ್ತಕದೊಳಗೆ ಮೊಬೈಲು ಇರುತ್ತೆ. ನೀವು ಆಚೆಯಿಂದ ಈಚೆ ಹೋಗುವಾಗ ಪುಸ್ತಕ ಇರುತ್ತೆ, ನೀವು ಒಳಗೆ ಹೋದ್ಮೇಲೆ ಮತ್ತೆ ಮೊಬೈಲ್ ಆಗುತ್ತೆ. ನೀವು ಕನ್ಫ್ಯೂಷನ್. ಅವಾಗ ನೀವೇನ್ ಮಾಡ್ತೀರಿ? ತುಂಬಾ ನೋಡಿ ಅಂತ ಕೂಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನ್ ಹೇಳ್ತೀರಿ? ನೋಡಪ್ಪ, ನೀವು ಮೊಬೈಲ್ ನೋಡ್ತೀವೋ ಪುಸ್ತಕ ನೋಡ್ತೀವೋ ಅದಕ್ಕೆ ಸಂಬಂಧ ಇಲ್ಲ. ನಾನು ನೋಡೋದೇನು, ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನ ನಾನು ನೋಡ್ತೇನೆ. ಅದರ ಮೇಲೆ ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದು ನೀವು ಓದಿದ್ರು ವೇಸ್ಟ್. ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದಾದ್ರೆ ಮೊಬೈಲ್ ನೋಡಿದ್ರು ಓಕೆ, ಯಾಕೆ ನಮಗೂ ಬೇಕಾದಿದ್ದೇನು, ನೀವು ಒಳ್ಳೆ ಅಂಕ ತೆಗಿಬೇಕಷ್ಟೇ. ಹಾಗೆ ಶುಕಾಚಾರ್ಯರು ಹೇಳೋದೇನು ಅಂದ್ರೆ, ನೀನು ಎಷ್ಟು ದೇವರಿಗೆ ನಮಸ್ಕಾರ ಮಾಡಿದಿ, ಎಷ್ಟು ನೀನು ಭಾಗವತ ಪಾರಾಯಣ ಮಾಡಿದಿ, ಶ್ರವಣ ಮಾಡಿದಿ, ಇದೆಲ್ಲದರ ಕೊನೆ ಏನಪ್ಪ? ಸಂಸಿದ್ಧಿ ಹರಿದೋಷ. ದೇವರಿಗೆ ನಾನು ಮಾಡಿದ ಸತ್ಕರ್ಮ ಎಷ್ಟು ಪ್ರೀತಿಯಾಯಿತು. ನಮಗೆ ಇವತ್ತು ನಾವು ಎಲ್ಲ ಸತ್ಕರ್ಮಗಳನ್ನು ಸಾಕಷ್ಟು ನಾವು ಮಾಡ್ತೇವೆ. ಯಜ್ಞ, ಯಾಗ, ದಾನ, ಧರ್ಮ ಬೇಕಾಗಿ ಮಾಡ್ತೇವೆ. ಆದರೆ ನಾವು ಎಡುವುದೆಲ್ಲಿ ಇದ್ರೆ ಆ ಕರ್ಮವನ್ನ ವಿಷ್ಣು ಪ್ರೀತಿಯಾಗಲಿ ಅಂತ ಸಂಕಲ್ಪ ಮಾಡೋದು ಬಹಳ ಕೆಟ್ಟದ್ದು. ನಮ್ಮ ಮನಸ್ಸು ನಾವು ಶುರು ಮಾಡುವಾಗ ಅದಕ್ಕಂತೆ ಸಂಕಲ್ಪ ಮಾಡಿರ್ತೀವಿ. ಒಂದು ಭಾಗವತ ಇಳಿಸಿದ್ದೀವಿ, ಎಲ್ಲರೂ ಬರ್ರಿ, ಯಾಕ್ರಿ, ಏನ್ರಿ ದೇವ್ರ ಪ್ರೀತಿಯಾಗಿ ಭಾಳ ದಿವಸ ನಮ್ಮ ಮನೆಗೆ ಆಗಿಲ್ಲ ಅಂತ ಶುರು ಮಾಡಿರ್ತೀವಿ. ಮೊದಲನೇ ದಿವಸ ಆಚಾರ ಮಂತ್ರಾಕ್ಷರಿ ಬಿಡೋ ಮುಂದೆ ಕೃಷ್ಣಾರ್ಪಣೆ ಅನ್ರಿ ಅಂದ್ರೆ ಒಂದು ಸ್ವಲ್ಪ ನಮ್ಮ ಮಗನಿಗೆ ಮದುವೆ ಆಗಿಲ್ರಿ, ನಮ್ಮ ಇನ್ನೊಬ್ಬ ಮಗಳಿಗೆ ಮಕ್ಕಳಾಗಿಲ್ರಿ, ಒಂದು ಸ್ವಲ್ಪ ಇದೆ, ಅದು ಒಂದು ಸೇರಿಸ್ಕೊಂಡ್ಬಿಡ್ರಿ ಅಂತ. ಅದು ಒಂದು ಸೇರಿಸ್ಕೊಳ್ಳಿಕ್ಕೆ ಹೋಗಿ ವಿಷ್ಣು ಪ್ರೀತಿನೇ ಮರೆತು ಹೋಗ್ಬಿಟ್ಟಂತೆ ಮಧ್ಯದಲ್ಲಿ.
ದೇವರು ಆ ರೀತಿ ಪರೀಕ್ಷೆಯನ್ನು ಮಾಡ್ತಾನೆ. ಬಹಳ ಕಷ್ಟ. ಸತ್ಕರ್ಮ ಮಾಡುವುದು ಎಷ್ಟು ಕಷ್ಟವೋ ಮಾಡುವುದಕ್ಕಿಂತ ಅದನ್ನು ದೇವರಿಗೆ ಸಮರ್ಪಿಸೋದೇನಿದೆ ಇದು ಬಹಳ ಕಷ್ಟದ ಕೆಲಸ. ನಾವು ಸಮರ್ಪಣೆ ಮಾಡಲಿಲ್ಲ ಅಂದ್ರೆ ಶ್ರಮ ಏನು ಹೀಗೇವಲ ನಾನು ಮಾಡಿದ ಸತ್ಕರ್ಮ ಇದು ಕೇವಲ ನನ್ನ 7 ದಿನದ ಶ್ರಮ. ಆಟೋದಲ್ಲಿ ಬಂದಿರಬಹುದು, ಏನೋ ಪೆಟ್ರೋಲ್ ಖರ್ಚಾಗಿದೆ, ದುಡ್ಡು ಖರ್ಚಾಗಿದೆ, ದಕ್ಷಿಣೆ ಆಗಿದೆ, ಒಂದಿಷ್ಟು ಖರ್ಚು ಎಲ್ಲ ಸೇರಿ ಇನ್ನೂ ಒಂದಿಷ್ಟು ಲಾಸ್ ಹೊರತಾಗಿ ಏನು ಲಾಭ ಇಲ್ಲ. ಅವ್ರು ಹೇಳ್ತಿರ್ತಾರೆ, ಜಯಶ್ರೀ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗಿದ್ದಂತೆ SSLC. ತುಂಬಾ ತಂದೆ ತಾಯಿಗಳಿಗೆ ಕ್ಯೂರಿಯಾಸಿಟಿ, ಯಾಕೆ ನೀವು ಹಣೆ ಬಾರ ಬರ್ತಿದ್ದು 3ನೇ 4ನೇ ಸರಿ ಬರೀತಾ ಇದ್ದೇನೆ ಈಗ ಭಯ ಇತ್ತು ಪಾಪವಾಗಿ. ಏನೋ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿ ಎಲ್ಲ ಮಾಡಿ ಅಂತೂ ಎಲ್ಲ ಕಾಯಿ ಕಟ್ಟಿ ಎಲ್ಲ ಮಾಡಿ ಕಳಿಸಿದ್ರು. ಪರೀಕ್ಷೆ ಹೋಗಿದ್ದಾರೆ, ಆದರೂ ಮಗನ ಮೇಲೆ ವಿಶ್ವಾಸ ಇಲ್ಲ, ಅವ್ನು ಏನ್ ಮಾಡ್ತಾನ ಅಂತ. ಇವ್ರು ಪಾಪ ಮನೆಯಲ್ಲಿ ಕಾಯ್ತಾ ಕೂತಿದ್ದಾರೆ. ಬಂದಂತ ಮಗ ಪರೀಕ್ಷೆ ಮುಗಿಸಿ ಮಧ್ಯಾಹ್ನ ಬಂದ. ಬಾ ಬಿಸಿಲು ಪಾಪ ನಡ್ಕೊಂಡು ಬಂದಿದ್ದ. ಬಂದ ಕೂಡಲೇ ಅವ್ನು ಏನೋ ಚಿಂತೆ ಪಾಪ ತಲೆ ಒಳಗೆ. ನಮ್ಮ ಅಪ್ಪ ಹೋದ ಕೂಡಲೇ ಒಳಗೆ ಬಾ ಅಂತಾರೆ, ಅಮ್ಮ ನೀರು ಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ, ಕುಡಿಯಲಿಕ್ಕೆ ಒಳಗೋಯ್ತು ಪಾಪ. ಹೋಗಿ ಅವನು ಇನ್ನೂ ಪಾದರಕ್ಷೆ ಬಿಟ್ಟಿಲ್ಲ. ಬಿಡೋ ಪುಸ್ತಕದಲ್ಲಿ ಹೆಂಗ್ ಮಾಡಿದಪ್ಪ, ಎಕ್ಸಾಮ್ ಚೆನ್ನಾಗಿ ಆಗಿಲ್ಲಪ್ಪ, ಈ ಸಲ ಪಾಸ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಬಹಳ ಪಾಪ ಬೇಜಾರಾಗುತ್ತೆ. ಇಲ್ರಿ ಇಷ್ಟೆಲ್ಲ ಕಷ್ಟಪಟ್ಟು ಬಂದೀನಿ, ಆದ್ರೂ ನನಗೆ ಹೀಗೆ ಕೇಳ್ತಾರಲ್ಲ. ಏನೋ ಸಿಟ್ಟು ಬಂತು, ಸುಮ್ಮನೆ ಒಳಗೆ ಹೋದ. ಎಲ್ಲಿ ಹೋದ್ರು ಬಿಡಲಿಲ್ಲ. ಅವನು ಕಾಲು ಒಳಗೆ ಹೋದ, ಅಲ್ಲೂ ಜೊತೆಗೆ ಹೋದ್ರು, ಬಚ್ಚೆ ಮನೆಗೆ ಹೋದ, ಇನ್ನೊಂದು ಎಲ್ಲಿ ಹೋದ್ರು ಪರೀಕ್ಷೆ ಹೇಗೆ ಮಾಡಿದ್ವಿ ಇದೇ ಅವನಿಗೆ ಬಹಳ ಸಿಟ್ಟು ಬಂದ್ಬಿಟ್ಟು ಪಾಪ. ಹೇಳ್ದ ಚೆನ್ನಾಗಾಯ್ತು ಅಂತ ಹೇಳಿದ. ಆದ್ರೂ ಮಗನ ಸ್ವರೂಪ ಗೊತ್ತಿತ್ತು ಅವ್ರಿಗೆ, ಹೀಗಾಗಿ ನಂಬಿಕೆ ಬರಲಿಲ್ಲ. 3-4 ಸರಿ ಕೇಳಿದ ಮೇಲೆ ಇಷ್ಟು ನನ್ನ ಮೇಲೆ ವಿಶ್ವಾಸ ಅಲ್ಲ, ನೀವು ನಂಬಿಕೆ ಬೇಕಲ್ಲ, ತಗೊಳ್ಳಿ ಅಂತ ಬ್ಯಾಗ್ ಒಳಗೆ ಆನ್ಸರ್ ಪೇಪರ್ ತೋರಿಸಿದ್ದಾರೆ. ಎಲ್ಲ ಪ್ರಶ್ನೆಗೆ ಉತ್ತರ ಬರೆದಿದ್ದಾರೆ. 100ಕ್ಕೆ 100 ಪತ್ರ ಉತ್ತರ ಬರೆದಿದ್ದಾರೆ. ಉತ್ತರ ಪತ್ರಿಕೆ ಮನೆಗೆ ತಗೊಂಡಿದ್ದಾರೆ. ಏನ್ ಮಾಡ್ಬೇಕು? ಹಾಗಾದ್ರೆ ಚೆನ್ನಾಗಿ ಓದಿ ಉತ್ತರ ಬರೆದಿದ್ದಾರೆ ಸಂತೋಷ ಪಡಬೇಕಾ, ಆನ್ಸರ್ ಪೇಪರ್ ಮನೆಗೆ ತೆಗೆದುಕೊಂಡು ಬಂದಿದ್ದಾನೆ ದುಃಖ ಪಡಬೇಕಾ? ಏನ್ ಮಾಡ್ಬೇಕು ಹೇಳಿ? ಹಾಗಾದ್ರೆ ನಾವು ಮಾಡುವ ಸತ್ಕರ್ಮಗಳು ಹೇಗೆ ಅಂದ್ರೆ ಎಲ್ಲ ಸತ್ಕರ್ಮಗಳನ್ನು ಮಾಡ್ತೇವೆ. ಅದರ ವ್ಯಾಲ್ಯೂಯೇಷನ್ ಮಾಡಬೇಕಾದದ್ದು ದೇವರು. ದೇವರಿಗೆ ಕರ್ಮ ಕೊಡೋದಿಲ್ಲ. ನಮ್ಮ ಮನೆಗೆ ತಗೊಂಡು ಬರ್ತೇವೆ, ನಮ್ಮ ಮಕ್ಕಳಿಗೆ ಒಂದಿಷ್ಟು ಬೇಕು, ನಮಗೆ ಒಂದಿಷ್ಟು ಬೇಕು ಅಂತ ಹೇಳಿ ಆ ಕರ್ಮ ಎಲ್ಲ ವ್ಯರ್ಥವಾಗಿ ಹೋಗುತ್ತೆ. ಹಾಗೆ ಶ್ಯಾಮ ಸೇವೆಯ ವಿಪ್ರಾಹ ಪುಣ್ಯ ತೀರ್ಥ ಸೇವನ. ಆ ದೇವರಿಗೆ ನಾವು ವಿಶೇಷವಾದ ಭಕ್ತಿಯನ್ನು ಮಾಡಬೇಕು. ಸರಿ, ಭಕ್ತಿ ಮಾಡಬೇಕು ಅಂದ್ರೆ ಏನ್ರಿ? ಆ ಭಕ್ತಿ ಬರಬೇಕಾದ್ರೆ ನಮ್ಮಲ್ಲಿ ಹೇಗೆ ಬರಬೇಕು? ಅದಕ್ಕೆ ಹೇಳಿದ್ರು, ಸಜ್ಜನರ ಸೇವೆಯನ್ನು ಮಾಡಿ, ನಿರಂತರ ಸಜ್ಜನರ ಸೇವೆಯನ್ನು ಮಾಡಿ. ದೊಡ್ಡ ಊರಿನಲ್ಲಿದ್ದವಂತೂ ನಿಮಗೆಲ್ಲ ತುಂಬಾ ಪುಣ್ಯವಂತರು. ನೀವು ನಿಮ್ಮ ಏರಿಯಾದಲ್ಲಿ ಒಬ್ಬೊಬ್ಬರು ಆಚಾರ್ಯಗಳಿರ್ತಾರೆ, ಅಥವಾ ಎಲ್ಲೋ ಸ್ವಲ್ಪ ದೂರ ಹೋದರೆ ಮಠ ಮಂದಿರಗಳಲ್ಲಿ ಬ್ರಾಹ್ಮಣರು ಸಿಗ್ತಾರೆ. ನಮ್ಮ ಊರಿನಲ್ಲಿ ಎಲ್ಲರೂ ಚಿಕ್ಕ ಊರಿನಲ್ಲಿ ಬಂದವರೇ ಇರ್ತಾರೆ. ನಮ್ಮ ಹಳ್ಳಿ ಊರುಗಳಲ್ಲಿ ಏನಾದರೂ ಒಂದು ಸಣ್ಣ ಸತ್ಕರ್ಮ ಆಗಬೇಕು ಅಂದ್ರೆ ನಾವೆಲ್ಲೋ ದೊಡ್ಡ ಊರಿನಿಂದ ಆಚಾರ ಕಳಿಸ್ಬೇಕು, ಅಥವಾ ನಾವೇ ಆ ಊರಿಗೆ ಹೋಗಿ ಮಾಡೋ ಸಂದರ್ಭ ಇರುತ್ತೆ. ಆದ್ರೆ ಅನೇಕ ಜನ ಬ್ರಾಹ್ಮಣರು ನಮಗೆ ನೋಡ್ಲಿಕ್ಕೆ ಸಿಗ್ತಾರೆ, ಅವರಿಂದ ತತ್ವೋಪದೇಶಗಳು ಸಿಗತ್ತೆ ಅಂದ್ರೆ ಅದು ನಿಜವಾಗಿ ನಮ್ಮೆಲ್ಲರ ಒಂದು ದೊಡ್ಡ ಸೌಭಾಗ್ಯ ಅಂತ ತಿಳಿಯಬೇಕು. ಯಾಕೆಂದ್ರೆ ಭಾಗವತ ಹೇಳ್ತಾ ಇದೆ, ನನಗೆ ಬೇಕಾದದ್ದು ಮೋಕ್ಷ, ಆ ಮೋಕ್ಷಕ್ಕೆ ಬೇಕಾದದ್ದು ಭಕ್ತಿ, ಆ ಭಕ್ತಿಗೆ ಬೇಕಾದ ಇಮಿಡಿಯೇಟ್ ಸಾಧನೆ ಯಾವುದು ಅಂದ್ರೆ ಅದು ಸಜ್ಜನರ ಸೇವೆ. ಶ್ಯಾಮ್ ಮಹತ್ ಸೇವೆಯ ವಿಪ್ರಾಹ. ಸಜ್ಜನರ ಸೇವೆ ಸಾಧ್ಯವಾದಷ್ಟು ಮಾಡೋಣ. ಎಷ್ಟಾಗ ಹಣ ಕೊಡೋದೇ ಸಜ್ಜನರ ಸೇವೆ ಅಲ್ಲ, ದಾನ ಕೊಡೋದೇ ಅಲ್ಲ, ಅಧಿಕ ಮಾಸದ ಅಪೂಪ ದಾನವೇ ಅಲ್ಲ. ಯಾರಿಗೆ ಯಾವುದರ ಅಪೇಕ್ಷೆ ಇದೆ ಅಂಥವರಿಗೆ ಆ ರೀತಿಯಲ್ಲಿ ನನಗಾದಷ್ಟು ನಾನು ಸೇವೆಯನ್ನು ಮಾಡಿ ದಾನವನ್ನು ಮಾಡಿದರೆ, ಅಥವಾ ಪಾದ ಸೇವೆಯೋ ಮತ್ತೊಂದು ಅವರಿಗೆ ಬಂದ ಕಷ್ಟದ ಪರಿಹಾರವೋ ಅವರಿಂದ ಜ್ಞಾನಾರ್ಜನೆಯೋ ಏನನ್ನೋ ನಾನು ಮಾಡಿದರೆ, ನಿಜವಾಗಿ ಮಾಡಿದರೆ ಅದು ನನಗೆ ಇವತ್ತಿನ ಕಾಲಕ್ಕೆ ಬಹಳ ಸಣ್ಣದು ಅಂತ ಅನಿಸ್ತದೆ. ಬಂದೆ ಕೂತೆ ಅವರು ಅರ್ಧ ಗಂಟೆ ಹೇಳಿದ್ರು, ನಾನು ಕೇಳಿದೆ, ಒಂದಿಷ್ಟು ದಕ್ಷಿಣೆ ಹಾಕಿದೆ, ಮಂತ್ರಾಕ್ಷತೆ ತಗೊಂಡೆ, ಅವ್ರು ಹೇಳಿದ ಪ್ರವಚನಕ್ಕೂ ನಾನು ಹಾಕಿದ ದಕ್ಷಿಣೆಗೂ ಈಕ್ವಲ್ ಕೃಷ್ಣಾರ್ಪಣ ನಮಗೂ ಅವರಿಗೂ ತೀರಿದ್ರು ಬಿಡೆ ಅಂತ. ಹಾಗಲ್ಲ, ಅವರು ಮಾಡಿದ ತತ್ವೋಪದೇಶ ನಮಗೆ ಮೋಕ್ಷದವರೆಗೆ ಸೋಪಾನವಾಗುತ್ತೆ. ಹೀಗಾಗಿ ಆ ಬ್ರಾಹ್ಮಣರ ಬಗ್ಗೆ ತುಂಬಾ ಗೌರವವನ್ನು ನಾವು ಮಾಡಬೇಕು. ಸಾಮಾನ್ಯ ನಾವು ಕೆಲವು ಸರಿ ಏನ್ ಅನಿಸ್ತಾ ಇರುತ್ತೆ, ನಾವು ಒಂದಿಷ್ಟು ಆಚಾರ 7 ದಿವಸ ಬಂದ್ರಿ ನಮ್ಮ ಮನೆಗೆ, ಏನ್ರಿ ಬಂದರು ಅಂತೀರಿ, ನಾವೇನ್ ಖಾಲಿ ಕಳಿಸಿದೀವ ಅವನ್ನ? ನಾವು ಸಾಕಷ್ಟು ದಾನ ಕೊಟ್ಟಿಲ್ವ? ಅವ್ರಿಗೆ ಏನ್ ಕೊಡ್ಬೇಕು ಅದನ್ನು ಕೊಟ್ಟಿದ್ದೇವೆ, ಆಯ್ತಲ್ಲ. ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಒಂದು ಕಥೆ ಹೇಳ್ತಾರೆ. ನಾನು ಇದೊಂದು ವಿನಿಮಯ, ನೀವು ಲೋಕಲ್ ಜನರಲ್ ಆಗಿ ವಿಚಾರ ಮಾಡಿದ್ರೆ ಇದೊಂದು ವಿನಿಮಯ. ನಾನು ನಿಮಗೆ ಪ್ರವಚನ ಹೇಳಿದೆ, ನೀವು ನನಗೆ ದಕ್ಷಿಣೆ ಕೊಟ್ಟರೆ ಮುಗಿಯಿತಲ್ಲ ಇದು. ಹಾಗಾದ್ರೆ ಇಬ್ಬರಿಗೆ ಇದು ಹೇಗೆ ಅಂದ್ರೆ ವೇದವ್ಯಾಸ ದೇವರು ಉದಾಹರಣೆ ಕೊಡ್ತಾರೆ. ಒಂದು ಹಸುವಿನ ಹಾಲನ್ನು ಕರೆಯುವಾಗ ಸುಮ್ಮನೆ ಆ ನಿಂತ ಜಾಗದಲ್ಲಿ ಒಂದು ಹಾಲು ಕರೀಲಿಕ್ಕೆ ಹೋದ್ರೆ ಅದು ಒದ್ದು ಬಿಡುತ್ತೆ, ಹಾಲು ಕೊಡೋದಿಲ್ಲ.
ಅದಕ್ಕೆ ಏನ್ ಮಾಡ್ತಾನೆ, ಒಂದು ಮುಷ್ಟಿ ಹಾಕಿ ಒಂದಿಷ್ಟು ಬೆಲ್ಲವನ್ನ ತಟ್ಟೆಯಲ್ಲಿ ಹಾಕಿ ಮುಂದೆ ಇಡ್ತಾನೆ. ಅದು ಪಾಪ ಅಕ್ಕಿ ಬೆಲ್ಲವನ್ನ ತಿಂತಾ ಇರುತ್ತೆ. ಇವನು ಈಗಿನ ಕಾಲದ ಹಸು ಒಂದು 8 ಲೀಟರ್ ಹಾಲು ಕರೀತಾವ. ಏನ್ ಹಸುನೋ ಅದೇನ್ ಹಾಲು ಗೊತ್ತಿಲ್ಲ, ಅಂತೂ ಒಂದಿಷ್ಟು ಬಕೆಟ್ ಹಾಲು ಕೊಡ್ತಾನೆ. ಇವನು ಆ ಹಾಲು ಕರೆಯುವುದಕ್ಕೆ ಪ್ರತಿಯಾಗಿ ಇಟ್ಟ ಅಕ್ಕಿ ಬೆಲ್ಲ ಎಷ್ಟು, ಒಂದು ಮುಷ್ಟಿ. ಇವನು ಅವರಿಂದ ತೆಗೆದುಕೊಂಡ ಹಾಲು ಎಷ್ಟು, 16 ಲೀಟರ್ ಹಾಲು ತೆಗೆದುಕೊಳ್ತಾನೆ. ನಾನು ಬ್ರಾಹ್ಮಣನಿಗೆ ಕೊಟ್ಟೆ, ಬ್ರಾಹ್ಮಣನಿಂದ ನಾನು ಜ್ಞಾನ ಪಡೆದೆ. ಇವೆರಡರ ಸಮಾಗಮ ಹೇಗೆ ಅಂದರೆ, ಒಂದು ಮುಷ್ಟಿ ಅಕ್ಕಿಯನ್ನು ಇಟ್ಟು ಒಂದು ಬಕೆಟ್ ಹಾಲು ತೆಗೆದುಕೊಂಡಂತೆ. ನೀನು ಅವರಿಗೆ ಕೊಟ್ಟ ದಕ್ಷಿಣೆ ಬಹಳ ಕಡಿಮೆ, ಏನೋ ತುಂಬಾ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ 1 ವರ್ಷದ ಅವನ ಜೀವನ ನಡೀಬಹುದು ಅಂತ ಇಟ್ಕೊಳ್ಳಿ ನಾವು ಕೊಟ್ಟ ದಕ್ಷಿಣೆ. ಆದರೆ ಅವರು ನಮಗೆ ನೀಡಿದ ಜ್ಞಾನ ಇದು ನಮ್ಮನ್ನ ಮೋಕ್ಷದವರೆಗೆ ಕರೆದುಕೊಂಡು ಹೋಗುತ್ತೆ, ದೇವರ ದರ್ಶನವನ್ನು ಮಾಡಿಸುತ್ತೆ. ಹಾಗಾಗಿ ಸಜ್ಜನರ ಸೇವೆ ಅದು ನಮಗೆ ವಿಶೇಷವಾದಂತಹ ಪುಣ್ಯವನ್ನು ಕೊಡುತ್ತೆ. ಆ ಸಜ್ಜನರ ಸಮಾಗಮವಾಗುವುದಕ್ಕೆ ಬೇಕಾದ ಪುಣ್ಯ ಏನು ಗೊತ್ತಾ? ಇವೆಲ್ಲ ಈಗ ಅನೇಕ ಜನ ಮಹಾಕುಂಭಮೇಳಕ್ಕೆ ಹೋಗಿ ತೀರ್ಥ ಸ್ನಾನ ಮಾಡ್ತೀರಲ್ಲ, ಆ ತೀರ್ಥ ಸ್ನಾನದ ಪುಣ್ಯ ತೀರ್ಥ ನಿಷೇವಣ. ತೀರ್ಥ ಸ್ನಾನಗಳನ್ನು ಮಾಡಬೇಕು, ಸರಿಯಾಗಿ ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ನಾವು ಕೆಲವರು ಪಾಠ ಪ್ರವಚನ ಜ್ಞಾನ ಕಾರ್ಯ ಅಂದ್ರೆ ಹಾಕಿರೋದಿಲ್ಲ. ಎಲ್ಲಿ ಯಾರು ಟೂರ್ ಹಾಕ್ತಾರೆ ಮೊದಲನೇ ಸೀಟ್ ಇರುವುದೇ, ಟೂರ್ ಕೊಟ್ಟೆ ಬಿಡ್ತಾರೆ. ಯಾಕೆ ನಮ್ಮ ತೀರ್ಥ ಕ್ಷೇತ್ರ ನದಿ ಸ್ನಾನ ಅಂದ್ರೆ ಓಕೆ, ಈ ಪ್ರವಚನ ಪಾಠ ಅಂದ್ರೆಲ್ಲ ಅದರ ಸರಿ ಹಾಕಿರೋದಿಲ್ಲ ಅಂತಂದ್ರೆ ಹಾಗರ್ಥ ಅಲ್ಲ. ನಾನು ಮಾಡುವ ತೀರ್ಥಕ್ಷೇತ್ರಗಳಲ್ಲಿ 100 ಬಾರಿ ಹೋಗಿದ್ರು ನಮಗೆ ಮೋಕ್ಷ ಆಗೋದಿಲ್ಲ. ಹಾಗಾದ್ರೆ ತೀರ್ಥಕ್ಷೇತ್ರಗಳು ಯಾಕೆ ಅಂದ್ರೆ ಮನಃಶುದ್ಧಿಗಾಗಿ, ಆ ಮೂಲಕ ಬ್ರಾಹ್ಮಣರಿಂದ ಜ್ಞಾನಿಗಳಿಂದ ತತ್ವೋಪದೇಶವನ್ನು ಪಡೆಯಬೇಕು. ಅದರಿಂದ ಬರುವ ಭಗವದ್ಭಕ್ತಿ ಅದು ನಮಗೆ ಮೋಕ್ಷವನ್ನು ನೀಡುತ್ತೆ. ಜ್ಞಾನವೇ ಮೋಕ್ಷ ಕೊಡೋ. ಆ ಜ್ಞಾನಕ್ಕೆ ಬೇಕಾದದ್ದು ಸಜ್ಜನರ ಸೇವೆ. ಆ ಸಜ್ಜನರ ಸೇವೆ ನಮಗೆ ದೊರೆಯುವುದಕ್ಕೆ ಬೇಕಾದದ್ದು ತೀರ್ಥಕ್ಷೇತ್ರಗಳ ಸ್ನಾನ. ತಿಳಿದುಕೊಳ್ಳಿ, ಸಜ್ಜನರ ಸಮಾಗಮ ಎಷ್ಟು ದುರ್ಲಭ ಅನ್ನೋದು ತಿಳಿದುಕೊಳ್ಳಿ. ನಮಗಿವತ್ತು ಪ್ರಯಾಗ ಟಿಕೆಟ್ ಸಿಗೋದೇ ದುರ್ಲಭ. ನಾವು ತಿಳಿದೇವೆ, ಅಲ್ಲಿ ಹೋದ್ರೆ ಹೆಂಗೆ ಸ್ನಾನ ಆಗುತ್ತೋ ಏನೋ ಅಂತ. ಅದಕ್ಕಿಂತ ದುರ್ಲಭ ಯಾವುದು ಅಂದ್ರೆ ಒಬ್ಬ ಬ್ರಾಹ್ಮಣನ ಸಜ್ಜನನ ದರ್ಶನ ಸಮಾಗಮ, ಅವರಿಂದ ತತ್ವೋಪದೇಶವನ್ನು ಪಡೆಯುವ ಸೌಭಾಗ್ಯ ಏನಿದೆ, ಇದು ಇಷ್ಟು ದೊಡ್ಡ ಸಾಧನೆಯಿಂದ ಸಿಗಬಹುದಾದಂತಹ ಒಂದು ಫಲ. ಆದ್ದರಿಂದ ಆ ಸಜ್ಜನರ ಸಮಾಗಮ, ಪುಣ್ಯ ತೀರ್ಥಗಳ ಸ್ನಾನ, ನಿರಂತರ ಶಾಸ್ತ್ರಶ್ರವಣ, ಆ ಶ್ರವಣವನ್ನು ಮಾಡುವುದರಿಂದ ನನ್ನ ಮನಸ್ಸಿನಲ್ಲಿರುವ ಅನೇಕ ಸಂದೇಹಗಳು ಪರಿಹಾರವಾಗ್ತಾ ಹೋಗುತ್ತೆ. ನಾನು ಮನೆಯಲ್ಲಿಯೇ ಯಾರೋ ಏನೋ ಹೇಳಿರ್ತಾರೆ, ದೇವರಿಲ್ಲ, ಧರ್ಮ ಇಲ್ಲ, ನೋಡ್ರಿ ಕೃಷ್ಣ ಹೀಗೆ ಮಾಡಿಬಿಟ್ಟ, 16,108 ಮದುವೆ ಮಾಡ್ಕೊಂಡ, ಎಂಥ ತಪ್ಪು ಮಾಡಿಬಿಟ್ಟ ಅಂತ ಕೆಲವರು ಅಂದಿರ್ತಾರೆ. ರಾಮ ಸೀತೆಯನ್ನು ಬಿಟ್ಬಿಟ್ಟ, ಎಂಥ ತಪ್ಪು ಮಾಡಿಬಿಟ್ಟ ಅಂತ ಕೆಲವರು ಅಂದಿರ್ತಾರೆ. ಹೀಗೆಲ್ಲ ಕೇಳಿ ನಮ್ಮ ತಲೆಯಲ್ಲಿ ಬರೀ ಸಂದೇಹಗಳೇ ಕುತ್ಕೊಂಡ್ಬಿಟ್ಟಿರುತ್ತೆ. ಶಾಸ್ತ್ರಗಳ ಶ್ರವಣ ಮಾಡಿದಾಗ ಆ ಎಲ್ಲ ಸಂದೇಹಗಳು ಪರಿಹಾರವಾಗುತ್ತೆ. ಆದ್ದರಿಂದ ಅದನ್ನೆಲ್ಲ ತಿಳಿಸಿಕೊಡಲು ಹೊರಟ ಗ್ರಂಥವೇ ಅದು ಶ್ರೀಮದ್ ಭಾಗವತ ಎಂಬುದಾಗಿ ಬಹಳ ಸುಂದರವಾಗಿ ಆ ಭಾಗವತದ ಹಿನ್ನೆಲೆಯನ್ನು ತಿಳಿಸಿಕೊಡ್ತಾರೆ. ಯಾಕೆ ನಾವು ಭಾಗವತ ಶ್ರವಣವನ್ನು ಮಾಡಬೇಕು ಎನ್ನುವುದನ್ನ ಈ ಭಾಗವತ ಸೂತಾಚಾರ್ಯರೇ ನಿಮಗೆ ಹೇಗೆ ಗೊತ್ತಾಯಿತು ಇದೆಲ್ಲ ಕಥೆ? ಎಲ್ಲ ನಮಗೆ ಪ್ರಿಂಟೆಡ್ ಪುಸ್ತಕಗಳಿದೆ, ಈ ಪುಸ್ತಕಗಳನ್ನು ತೆಗೆದುಕೊಂಡು ಓದ್ತೇವೆ. ಆ ಕಾಲದಲ್ಲಿ ಪುಸ್ತಕ ಇಲ್ಲ, ಕೇವಲ ಗುರುಚಾರಣ ಅನುಚಾರಣ, ಗುರುಗಳು ಹೇಳಬೇಕು, ಶಿಷ್ಯ ಕೇಳಬೇಕಂತೆ. ಹಾಗಾದ್ರೆ ನಿಮಗೆ ಹೇಗೆ ಭಾಗವತ ಸಿಕ್ತು? ನನಗೆ ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯರು ಉಪದೇಶವನ್ನು ಮಾಡುವಾಗ ಅಹಂ ಚ ಅಧ್ಯಗಮಂ ತತ್ರ, ನಾನು ಕೂಡ ಆ ಜ್ಞಾನ ಕಾರ್ಯಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಕುಳಿತುಕೊಂಡು ಕೇಳಿದ್ದನ್ನ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಪ್ರಾಯೋಪವಿಷ್ಟಂ ಗಂಗಾಯ ಪರಿತಂ ಪರಮರ್ಷಿಭಿ ತಸ್ಯ ಕೀರ್ತಯತೋ ವಿಪ್ರಾಹ ರಾಜರ್ಷೇರ್ ಭೂರಿ ತೇಜಸಃ. ನಾನು ಏನ್ ಕೇಳಿದ್ನೋ ಅದನ್ನು ತಮಗೆ ಹೇಳ್ತೇನೆ ಅಂತ ಹೇಳಿದಾಗ ಶುಕಾಚಾರ್ಯ ಶೌನಕರಂತಾರೆ, ಇದೇನು ವಿಚಿತ್ರ, 7 ದಿವಸ ಸಪ್ತಾಹ. ನಮ್ಮಂಥ ಒಂದು ಮನೆ, ಒಬ್ಬ ಹೆಂಡತಿ, ಒಬ್ಬ ಗಂಡ, ಒಂದಿಷ್ಟು ಮಕ್ಕಳು ಇದ್ದವರೇ ಪುರಾಣಕ್ಕೆ ಬರೀ ಅಂದ್ರೆ ನಮ್ಮ ಮನೆಪ್ಪ ಎಷ್ಟು ಜವಾಬ್ದಾರಿ ಇರುತ್ತೆ, ಅದೆಲ್ಲ ನಮಗೆ ಬೇಡ, ಸತ್ಯಕ್ಕೆ ಬೇಡ ಅಂತೀವಿ. ಅಂತದ್ದು ಪರೀಕ್ಷಿತ್ ರಾಜ ಇಡೀ ರಾಜ್ಯವನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ಇದೆ ಅವನಿಗೆ. ಕ್ಷತ್ರಿಯನಾದವನ ಜವಾಬ್ದಾರಿ ಅವನ ಪ್ರಜೆಗಳನ್ನ ಚೆನ್ನಾಗಿ ಪರಿಪಾಲನೆ ಮಾಡುವುದೇ ಅವನಿಗೆ ದೊಡ್ಡ ಜ್ಞಾನ ಕಾರ್ಯ. ಹಾಗಾದ್ರೆ ಅದನ್ನೆಲ್ಲ ಬಿಟ್ಟು 7 ದಿನ ಒಂದು ಕಡೆ ಕುಳಿತುಕೊಂಡು ಇವನು ಭಾಗವತವನ್ನ ಶ್ರವಣ ಮಾಡಿದ ಅಂದ್ರೆ ಇದೇನು ಕಾರಣ? ಅದನ್ನು ನಮಗೆ ವಿಸ್ತಾರವಾಗಿ ಆ ವಿಷಯವನ್ನು ತಿಳಿಸಿಕೊಡಿ. ಶುಕಾಚಾರ್ಯರಂತಹ ವಿರಕ್ತ ಶಿಖಾಮಣಿಗಳು 5 ದಿನ ಒಂದು ಕಡೆ ಕುಳಿತುಕೊಂಡು ಒಬ್ಬರಿಗಾಗಿ ತತ್ವೋಪದೇಶವನ್ನು ಮಾಡ್ತಾರೆ ಅಂತಂದ್ರೆ
ಏನ್ ವಿಚಿತ್ರ ಇದು, ಏನ್ ಶುಕಾಚಾರ್ಯರ ವೈರಾಗ್ಯ. ಭಾಗವತ ಹೇಳುತ್ತೆ, ಸ ಬೋಧೋಹರ ಮಾತ್ರ ಹಿ ಗ್ರಹೇಶು ಗ್ರಹ ವೇದಿನ ಅವೇಕ್ಷತೆ ಮಹಾಭಾಗ ತೀರ್ಥೀಕುರುವಂತದಾಶ್ರಯ. 7 ದಿನ ಒಂದು ಕಡೆ ಶುಕಾಚಾರ್ಯರು ಕುಳಿತಿದ್ದಾರೆ ಅಂದರೆ ಒಂದು ಕ್ಷಣ ಒಂದು ಕಡೆ ನಿಲ್ಲುವ ಮಹಾಭಾವ ಅಲ್ಲ, ನಿರಂತರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ಹೊಟ್ಟೆ ಹಸಿವೆ ಭಿಕ್ಷೆ ಯಾವುದರ ಚಿಂತೆಯೂ ಇಲ್ಲ ಮಹಾನುಭಾವರಿಗೆ. ಮನೋನಿಯಾಮಕದವರೇ ಸ್ವಯಂ ರುದ್ರದೇವರ ಅವತಾರ. ಒಂದೊಂದು ಮನೆಯ ಮುಂದೆ 1 ನಿಮಿಷ 1 ಕ್ಷಣ 2 ಕ್ಷಣ ಮಾತ್ರ ಇರ್ತಾ ಇದ್ರಂತೆ ಭಿಕ್ಷೆಗೆ. ಯಾಕೆ ನೀವು ಹಾಕಲಿ ಅಂತಲ್ಲ, ಹಾಕೋ ಸೌಭಾಗ್ಯ ಅವರಿಗೆ ಸಿಗಲಿ. ಅನೇಕ ಬಾರಿ ನಾನು ಹೇಳಿದ್ದೇನೆ, ಸತ್ಯಧರ್ಮತೀರ್ಥ ಶ್ರೀಪಾದಗಳವರು ಒಂದು ಸುಭಾಷಣದಲ್ಲಿ ತಿಳಿಸಿಕೊಡ್ತಾರೆ, ಭಿಕ್ಷುಕ ಭಿಕ್ಷೆ ಬೇಡುವುದಕ್ಕೆ ಯಾಕೆ ಬರ್ತಾನೆ ಏನ್ರಿ ಇದೆಲ್ಲರಿಗೂ ಗೊತ್ತಿದೆ. ಭಿಕ್ಷೆ ಬೇಡಲಿಕ್ಕೆ ಯಾಕೆ ಬರ್ತಾನೆ ಅಂದ್ರೆ ಅವನಿಗೆ ಊಟದ ಗತಿ ಇರೋದಿಲ್ಲ, ಬರ್ತಾನೆ ಅಲ್ರಿ. ಊಟದ ಗತಿ ಇಲ್ಲದಿರುವ ಭಿಕ್ಷುಕ ಬೇರೆ ಯಾವುದೋ ಮನೆಗೆ ಹೋಗ್ಬೇಕಾಗಿತ್ತಲ್ಲ, ನಮ್ಮ ಮನೆಗೆ ಯಾಕೆ ಬಂದ? ಈಗ ನಮ್ಮದೊಂದೇ ಮನೆ ಇದ್ದವರಿಗೆ ಪಕ್ಕದ ಮನೆಗೆ ಹೋದ್ರೆ ಕಪಾಳ ಕೊಡ್ತಾರೆ, ನಮ್ಮ ಮನೆಗೆ ಹೋಗಿ ನಾವು ಊಟ ಮಾಡಬೇಕು. ಆದ್ರೆ ಭಿಕ್ಷುಕರಿಗೆ ಅದಲ್ಲ, ಊರಲ್ಲಿರುವ ಮನೆಗಳೆಲ್ಲ ಅವನದೇ ಭಿಕ್ಷೆ ಬೇಡಲಿಕ್ಕೆ ಹೋಗೋನಿಗೆ. ಹಾಗಾದ್ರೆ ಅಷ್ಟೆಲ್ಲ ಮನೆಗಳ ಮಧ್ಯದಲ್ಲಿ ನಮ್ಮ ಮನೆಗೆ ಯಾಕೆ ಬಂದ ಅವನು? ಸತ್ಯಧರ್ಮ ತೀರ್ಥರ್ತಾರೆ, ಅವನು ಬರೀ ಭಿಕ್ಷೆ ಬೇಡಲಿಕ್ಕೆ ಅವನು ಹೊಟ್ಟೆ ಕುಡಿಸುಗಳಿಗೆ ಅವನು ಬಂದಿರಬಹುದು, ಆದ್ರೆ ನಮ್ಮ ಮನೆಗೆ ಯಾಕೆ ಬಂದ ಅಂದ್ರೆ ನನಗೆ ಒಂದು ಸಂದೇಶವನ್ನು ನೀಡಲಿಕ್ಕೆ ಬಂದಿದ್ದಾನೆ. ಭಿಕ್ಷುಕ ಏನ್ರಿ ಸಂದೇಶ ಕೊಡ್ತಾನೆ? ಸತ್ಯಧರ್ಮ ತೀರ್ಥರ್ತಾರೆ, ಅದತ್ವಾ ಮಾದೃಶೋ ಮಾಭೂ ತತ್ವಾ ತ್ವಾದೃಶೋ ಭವ. ಸುಂದರವಾದ ಸಂದೇಶವನ್ನು ಕೊಡ್ತಾನಂತೆ ಅವರು. ಏನು ಅಂದ್ರೆ, ಭಿಕ್ಷೆಯನ್ನು ಕೊಡದೆ ನನ್ನಂತೆ ಆಗಬೇಡ, ದೇವರು ನಿನಗೆ ಕೊಟ್ಟಾಗ ಇನ್ನೊಂದು 4 ಜನರಿಗೆ ದಾನ ಮಾಡಿ ನಿನ್ನಂತೆಯೇ ನೀನು ಉಳಿ. ಅಂದ್ರೆ ಆ ಭಿಕ್ಷುಕ ಹೇಳ್ತಾರಂತೆ, ನಾನು ಹಿಂದಿನ ಜನ್ಮದಲ್ಲಿ ಇನ್ನೊಂದು ದೊಡ್ಡ ಶ್ರೀಮಂತನೇ ಆಗಿದ್ದೆ, ನನಗೂ ನಮ್ಮ ಮನೆ ಮುಂದೆ ಸಾಕಷ್ಟು ಜನ ಭಿಕ್ಷುಕರು ದರಿದ್ರರು ಪಾಪ ಕಷ್ಟ ಇದ್ದವರು ಬಂದು ಕೇಳಿದ್ರು, ಯಾರಿಗೂ 1 ರೂಪಾಯಿ ಕೈ ಎತ್ತಿ ದಾನ ಮಾಡಲಿಲ್ಲ. ನಾನು ದೇವರನ್ನಂತೆ ನೀನು ತಿಂದು ಉಳಿದ ಎಕ್ಸ್ಟ್ರಾ ಕೊಟ್ಟಿದ್ಯಾಗೆ ಅಂತಂದ್ರೆ ಇನ್ನೊಬ್ಬರಿಗೆ ದಾನ ಮಾಡ್ಲಿಕ್ಕೆ. ಹಾಗಾದ್ರೆ ನೀನು ದಾನ ಮಾಡಲಿಲ್ಲ ಇದರರ್ಥ ನಿನಗೆ ಹಣ ಕೊಟ್ಟು ಉಪಯೋಗ ಇಲ್ಲ, ಅಂದ್ಮೇಲೆ ನೀನು ಹೊಟ್ಟೆ ತುಂಬಿಸ್ಕೊಳ್ಳಿ ಶ್ರೀಮಂತ, ನೀನು ಭಿಕ್ಷುಕ ಅಂತ ಸಾಕು ಅಂತ ದೇವರು ನನ್ನನ್ನ ಭಿಕ್ಷುಕನನ್ನಾಗಿ ಮಾಡಿದ್ದಾನೆ. ಹೀಗಾಗಿ ಕೊಡದೆ ನನ್ನಂತೆ ಯಾಗಬೇಡ, ಕೊಟ್ಟು ನಿನ್ನಂತೆಯೇ ನೀ ಉಳಿ ಸಂದೇಶವನ್ನು ನೀಡಲಿಕ್ಕೆ ಭಿಕ್ಷುಕ ಬರ್ತಾನೆ. ಹಾಗೆ ಶುಕಾಚಾರ್ಯರಂತಹ ಮಹಾನುಭಾವರು, ಅವರಿಗೆ ನಾವು ಕೊಡುವ ಈ ಲೌಕಿಕಾನ್ನದಿಂದ ಆಗಬೇಕಾದದ್ದೇನೂ ಇಲ್ಲವೇ ಇಲ್ಲ. ಸಾಕ್ಷಾತ್ ವೇದವ್ಯಾಸ ದೇವರಿಂದ ಭಾಗವತಾಮೃತವನ್ನು ಪಾನ ಮಾಡಿದ ಮಹಾನುಭಾವರಿಗೆ ಈ ನಮ್ಮ ಲೌಕಿಕಾನ್ನದ ತೃಪ್ತಿ ಎಷ್ಟಾಗಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಅವರಿಗೆ ಜಗತ್ತಿನ ಪರಿವೇ ಇಲ್ಲ. ಇದು ಕೇವಲ ದೇವತೆಗಳು ಶುಕಾಚಾರ್ಯರು ಅಂತ ಮಾತ್ರ ವಿಚಾರ ಮಾಡಬೇಡಿ. ಲೌಕಿಕವಾಗಿ ಒಬ್ಬ ವ್ಯಕ್ತಿಗೆ ಯಾರಿಗೆ ಜ್ಞಾನದ ಪಿಪಾಸೆ ಇರುತ್ತೆ ಅಂಥವನಿಗೆ ಲೌಕಿಕ ಆಕರ್ಷಣೆಗಳು ಜಾಸ್ತಿ ಇರೋದಿಲ್ಲ. ನೋಡಿ, ನೀವು ಯಾರಾದ್ರೂ ನೋಡಿ, ತುಂಬಾ ಓದುವ ಹವ್ಯಾಸ, ಜ್ಞಾನವನ್ನ ಪಡೆಯುವ ಹವ್ಯಾಸ ಯಾರಿಗಿರುತ್ತೆ ಅವರಿಗೆ ನೀವು ಏನೋ ಮನೆಯಲ್ಲಿ ತಿನ್ಲಿಕ್ಕೆ ಹಾಕಿ ಏನಿದೆ ಅದನ್ನು ತಿಂತಾರೆ, ಸುಮ್ಮನೆ ಇರ್ತಾರೆ. ಯಾರಿಗೆ ಜ್ಞಾನದ ಪಿಪಾಸೆ ಇರೋದಿಲ್ಲ ಅಂಥವರಿಗೆ ಲೌಕಿಕ ಆಕರ್ಷಣೆಗಳು ತುಂಬಾ ಇರುತ್ತೆ. ಕಾಶಿಯಲ್ಲಿ ಒಬ್ರು, ಇವತ್ತಿಗೂ ಒಂದು ಆ ಗ್ರಂಥಾಲಯ ಇದೆ, ಕಳಪಾತ್ರೆ ಅಂತ ಒಬ್ಬ ಸನ್ಯಾಸಿಯವರು, ತುಂಬ ವರ್ಷಗಳ ಹಿಂದೆ ಇರುವಂತಹ ಒಬ್ಬ ಸನ್ಯಾಸಿ. ಆ ಸನ್ಯಾಸಿ ಆಗಿನ ಕಾಲದಲ್ಲಿ ಎಲ್ಲರಿಗೂ ಬಡತನ. ಅವನೊಬ್ಬ ನದಿ, ಗಂಗಾ ನದಿಯ ದಡದಲ್ಲಿ ಒಂದು ಸಣ್ಣ ಗುಡಿಸಲು, ಆ ಗುಡಿಸಲನ್ನ ಹಾಕಿಕೊಂಡು ಅವನು ಅಲ್ಲೇ ಜೀವನ ಮಾಡೋದು. ಆ ಗುಡಿಸಲು ಯಾಕೆ ಅಂದ್ರೆ, ಗುಡಿಸಲು ಇವನಿಗೆ ಇರ್ಲಿಕ್ಕಲ್ಲ, ಪುಸ್ತಕ ಕೊಯ್ಯಬಾರದು ಅಂತ. ಆ ಗುಡಿಸಲಿನ ತುಂಬಾ ಪುಸ್ತಕ. ಎಷ್ಟು ಜಾಗ ಅಂದ್ರೆ ಇವನೊಬ್ಬ ಕೂಡ್ಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಬಿಟ್ಟರೆ ಕೈಕಾಲಾಡಿಸಿದ್ರೆ ಪೂರ್ಣ ಪುಸ್ತಕ. ಅವನ ಕೆಲಸ ಏನು ಅಂದ್ರೆ, ಬೆಳಗ್ಗೆ ಪ್ರಾರಂಭ ಮಾಡಿದರೆ ಮಧ್ಯಾಹ್ನದವರೆಗೆ ಓದ್ತಾ ಇರೋದು. ಗಂಗಾ ನದಿಯೊಳಗೆ ಸ್ನಾನ ಮಾಡೋದು, ಅನೇಕ ಮಾಡೋದು, ಓದ್ತಾ ಕೂಡೋದು. ಮಧ್ಯಾಹ್ನ ಊಟದ ಸಮಯಕ್ಕೆ ಭಿಕ್ಷೆ ಬೇಡೋದು, ಮತ್ತೆ ಓದ್ತಾ ಕೂತ ಅಂದ್ರೆ ಮರುದಿನ ಬೆಳಗ್ಗೆವರೆಗೆ ಓದ್ತಾ ಇರೋದು ಅಷ್ಟೇ. ಓದುವುದೇ ಅವನ ಕೆಲಸ. ಅವನು ದೊಡ್ಡ ಜ್ಞಾನಿ ಆಗಿದ್ದ. ಅಲ್ಲಿಯ ಪ್ರಾಂತದ ಜನರಲ್ಲಿ ಭಾರಿ ದೊಡ್ಡ ಬಾಬಾ ಅಂತೆಲ್ಲ ಕರೀತಾರಲ್ಲ, ಹಾಗೆ ಕಳಪಾತ್ರೆಯಿಂದ ದೊಡ್ಡ ವ್ಯಕ್ತಿ ಅವರು. ಅವರು ಮಧ್ಯಾಹ್ನ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಸಿವೆ ಆಗ್ತಾ ಇತ್ತು, ಊಟ ಮಾಡಬೇಕು. ಊಟ ಮಾಡ್ಲಿಕ್ಕೆ ಮತ್ತೆ ಅಡಿಗೆ ಮಾಡ್ಕೊಂಡು ಗೊತ್ತಿಲ್ಲ, ಮನೆಗೆ ಭಿಕ್ಷೆ ಬೇಡಲಿಕ್ಕೆ ಹೋಗೋದು. ಭಿಕ್ಷೆ ಬೇಡಲಿಕ್ಕೆ ಹೋದರೆ ಅವರಿಗೆ ಎಷ್ಟು ಬೆಲೆ ಇತ್ತು ಅಂದರೆ, ಇವರು 12 ಗಂಟೆಗೆ ಭಿಕ್ಷೆ ಬೇಡಲಿಕ್ಕೆ ದಿನ ಬರುವ ಸಮಯ ಅಂದ್ರೆ 11:30 ಎಲ್ಲರ ಮನೆಯ ಮುಂದೆ
ತಟ್ಟೆಯಲ್ಲಿ ಬಿಸಿ ಬಿಸಿ ಅಡಿಗೆಯನ್ನು ಹಾಕಿಕೊಂಡು ಕಾಯ್ತಾ ಇರ್ತಿರೋರು. ಯಾಕೆಂದ್ರೆ ಅವ್ರಿಗೆ ಒಂದು ಬಡಿಸೋ ಭಾಗ್ಯ ನಮಗೆ ಸಿಗಲಿ ಅಂತ. ಅವರು ಇಂಥವ್ರ ಮನೆ ಅಂತಿಲ್ಲ, ಅವ್ರಿಗೆ ಪರಿವೇ ಇಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ಯಾರ ಮನೆ ಮುಂದೆ ರೆಡಿ ಇರ್ತಾರೆ ಅವ್ರ ಆಹಾರವನ್ನು ತೆಗೆದುಕೊಂಡು. ಅವ್ರು ಎಷ್ಟು ದೊಡ್ಡ ಜ್ಞಾನಿಗಳಿದ್ರು ಅಂದ್ರೆ, ಅನೇಕ ದೊಡ್ಡ 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 ಶ್ರೀಮಂತರು ಬಂಗಾರದ ತಟ್ಟೆಯಲ್ಲಿ ಅನ್ನವನ್ನು ಹಾಕಿಕೊಂಡು ಕಾಯ್ತಾ ಇರ್ತಾರೆ. ಬಂಗಾರ, ಬೆಳ್ಳಿ, ದೊಡ್ಡ ದೊಡ್ಡ ತಟ್ಟೆಗಳಲ್ಲಿ ಯಾವುದೋ ಹಳಸಿದ್ದು ಉಳಿದಿದ್ದು ಅಲ್ಲ, ಬಿಸಿ ಬಿಸಿ ಅನ್ನವನ್ನ ಹಾಕಿಕೊಂಡು ಅವರಿಗೆ ಹಾಕಿದ ಮೇಲೆ ನಾವು ಊಟ ಮಾಡಬೇಕು ಅಂತ ಬಿಸಿ ಅನ್ನವನ್ನ ಹಾಕಿಕೊಂಡು ಕಾಯ್ತಾ ಇರ್ತಿದ್ರು. ಇವ್ರು ಬರೋರು ಭಿಕ್ಷೆಗೆ ಬಂದ ಕೂಡಲೇ ಅನ್ನ ಭಿಕ್ಷೆಗೆ ಹೆಂಗೆ ಹಾಕ್ತಿರ್ತಾರೆ ಸಾಮಾನ್ಯ. ನೀವು ಒಂದು ತಟ್ಟೆ ಹಿಡ್ಕೊಂಡಿರ್ತೀರಿ, ಅವನು ಒಂದು ಹಿಡ್ಕೊಂಡಿರ್ತಾನೆ, ತಟ್ಟೆಯಿಂದ ಹಾಕ್ತೀರಿ ಅಲ್ಲ, ಆ ತಟ್ಟೆಯನ್ನೇ ಅವರ ಕೈಯಲ್ಲಿ ಕೃಷ್ಣಾರ್ಪಣ. ಅವ್ರು ಇವತ್ತು ನಮ್ಮ ಮನೆ ಮುಂದೆ ಊಟ ಮಾಡಿ ಹೋದ್ರೆ ನಮ್ಮ ಜನ್ಮವೇ ಸಾರ್ಥಕವಾಗುತ್ತೆ, ನಮ್ಮ ಕುಲದಲ್ಲಿ ಯಾರೋ ಒಂದಿಷ್ಟು ಜ್ಞಾನ ಪಡೀತಾರೆ ಎನ್ನುವ ಸೌಭಾಗ್ಯದ ಚಿಂತನೆ ಎಲ್ಲರಿಗೂ ಕೂಡ. ಅವರ ಕೈಯಲ್ಲಿ ಬಂಗಾರದ ತಟ್ಟೆಯನ್ನು ಹಾಕ್ತಿದ್ದಾರೆ. ಅವರು ತಗೊಂಡು ಅದೇನು ಅನ್ನ ಇದೆಯೋ, ಭಕ್ರಿ ಇದೆಯೋ, ಚಪಾತಿ ಇದೆಯೋ, ಮುದ್ದೆ ಇದೆಯೋ ಗೊತ್ತಿಲ್ಲ ಅವರಿಗೆ. ಏನಿದೆ ಇವತ್ತು ಓದಲಿಕ್ಕೆ ಶಕ್ತಿ ಬೇಕಲ್ಲ, ಅದಕ್ಕೆ ಒಂದಿಷ್ಟು ಊಟ ಮಾಡಬೇಕು. ಊಟ ಮಾಡೋಣ, ನೀರು ಕೊಡೋದು, ನೀರು ಕುಡಿ, ಕೈ ತೊಳ್ಕೋಬೇಕಲ್ಲ, ಇವೆಲ್ಲ ಪೇಪರ್ ತಟ್ಟೆ ಬರುತ್ತಲ್ಲ, ಹಾಗೆ ಅದು ಯೂಸ್ ಅಂಡ್ ಥ್ರೋ. ಬಂಗಾರದ ತಟ್ಟೆಯನ್ನು ಊಟ ಮಾಡಿ ಯಜಮಾನ ಎದುರಿಗೆ ಅದನ್ನು ತಿಪ್ಪೆಯಲ್ಲಿ ಬಿಸಾಕಬಾರದು. ಬಿಸಾಕಿ ಕೈ ತೊಳ್ಕೊಂಡು ನೀರು ಕೊಡು ಹೋಗೋಣ. ಯಾಕೆಂದ್ರೆ ನನಗೆ ಯಾವ ಬಟ್ಟೆ ತುಂಬಲಿಕ್ಕೆ ಇರಬೇಕು, ಅನ್ನಬೇಕು, ತಟ್ಟೆ ಆಗಬೇಕು. ಅದು ಬಂಗಾರ ಬೆಳ್ಳಿ ಸ್ಟೀಲ್ ತಗೊಂಡು ಏನ್ ಮಾಡೋದು, ಅದನ್ನ ಅವರ ಎದುರಿಗೆ ಬಿಸಾಕಿ ಕೈ ತೊಳೆದು ಮತ್ತೆ ತಮ್ಮ ಅಧ್ಯಯನ ಹೋಗ್ತಾ ಇದ್ರಂತೆ. ಅವರು ಮಾಡಿದ ಅಧ್ಯಯನ ಎಷ್ಟು ಅಂದ್ರೆ, ಇವತ್ತು ವಾರಣಾಸಿಯಲ್ಲಿ ಒಂದು ಗ್ರಂಥಾಲಯ ಇದೆ, ಕರಪಾತ್ರೆ ಗ್ರಂಥಾಲಯ ಅಂತ ಒಂದು ಗ್ರಂಥಾಲಯ ಇದೆ. ಏನು ಕರಪಾತ್ರೆ ಗ್ರಂಥಾಲಯ ಅಂದ್ರೆ ಅವರ ಹೆಸರಿನಲ್ಲಿ ಮಾಡಿದ ಗ್ರಂಥಾಲಯ ಅಲ್ಲ, ಅವರು ಓದಿ ಬಿಟ್ಟ ಪುಸ್ತಕಗಳ ಗ್ರಂಥಾಲಯ. ಅವರು ತಮ್ಮ ಆಶ್ರಮದಲ್ಲಿ ಕುಳಿತುಕೊಂಡೇ ಓದ್ತಾ ಇದ್ರು, ಓದಿದ ಪುಸ್ತಕಗಳಲ್ಲೇ ದೊಡ್ಡ ಲೈಬ್ರರಿ ಇದೆ, ಸಾವಿರಾರು ಪುಸ್ತಕಗಳನ್ನು ಓದಿದ್ದಾರೆ. ಇವತ್ತಿಗೂ ಅದು ಕರಪಾತ್ರೆ ಪುಸ್ತಕಾಲಯ ಅಂತ ಒಂದು ದೊಡ್ಡ ಗ್ರಂಥಾಲಯ. ಯಾಕೆಂದ್ರೆ ನಾನು ಯಾಕೆ ಹೇಳಿಕ್ ಬಂದೆ ಅಂದ್ರೆ, ಜ್ಞಾನದ ಪಿಪಾಸೆ ಇದ್ದ ವ್ಯಕ್ತಿಗೆ ಜಗತ್ತಿನ ಯಾವ ವಸ್ತುಗಳೂ ದೊಡ್ಡದಲ್ಲ. ಇಂಥವರಿಗೆ ಹೀಗಿದ್ದಾಗ ಶುಕಾಚಾರ್ಯರಂತಹ ಮಹಾನುಭಾವರಿಗೆ ಜಗತ್ತಿನ ಅರಿವೇ ಇಲ್ಲದೆ ಇರುವಂತಹ ವಿರಕ್ತ ಶಿಖಾಮಣಿಗಳು 7 ದಿನ ಒಂದು ಕಡೆ ಕುಳಿತುಕೊಂಡು ಯಾಕೆ ತತ್ವವನ್ನ ಅವನಿಗೆ ಉಪದೇಶ ಮಾಡಿದರು ಅದನ್ನೆಲ್ಲ ತಿಳಿಸಿ ಹೇಳಿ ಅಂತ ಕೇಳಿದಾಗ, ವೇದವ್ಯಾಸ ದೇವರ ಪೂರ್ವ ಇತಿಹಾಸವನ್ನು ತಿಳಿಸಿಕೊಡ್ತಾರೆ. ದ್ವಾಪರ ಯುಗದ ಕೊನೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲಿ ಕೊಟ್ಟ ಶಾಪ ಶಾಪಿಸಲು ಜ್ಞಾನರೋಪವಾಗಲು ತತ್ವಸ್ವರೂಪ ಅಂತ ಗೌತಮಸ್ಯ ವಿಶೇಷಾಪ ಜ್ಞಾನೇ ಪ್ರಜ್ಞಾನಕಾಂಗತೆ. ಒಂದು ಬಾರಿ ಒಂದು ಕಡೆಯಲ್ಲಿ ತುಂಬಾ ಕ್ಷಾಮ ಬಂದಿರುತ್ತದೆ, ಬರಗಾಲ ಬಂದಾಗ ಏನ್ ಮಾಡಬೇಕು, ತಿನ್ನೋದಕ್ಕಿಲ್ಲ, ಎಲ್ಲಾದರೂ ತಿನ್ನೋದಕ್ಕೆ ಉಣ್ಣೋದಕ್ಕೆ ಸಿಗತ್ತಾ ಅಂತ ಹುಡುಗಲಿಕ್ಕೆ ಋಷಿಗಳೆಲ್ಲ ಅಡ್ಡಾಡ್ತಿರ್ತಾರೆ. ಬ್ರಾಹ್ಮಣರು ಅಡ್ಡಾಡುವಾಗ ಒಂದು ವಿಚಿತ್ರ, ಒಂದು ಜಾಗದಲ್ಲಿ ಒಂದಿಷ್ಟು ಸೈಟ್ ಮಾತ್ರ ಭಾರಿ ಸುಭಿಕ್ಷೆಯಿಂದ ಎಲ್ಲ ಧಾನ್ಯಗಳು ಬೆಳೆದಿದೆ, ಅಕ್ಕಿ ಬೇಳೆ ಎಲ್ಲ ಬೆಳೆದಿದೆ, ಅಲ್ಲಿಂದ ಜನ ಎಲ್ಲ ಸುಖವಾಗಿದ್ದಾರೆ. ಇದೇ ವಿಚಿತ್ರ ಅಂತ ನೋಡಿದ್ರೆ ಗೌತಮ ಋಷಿಗಳ ಆಶ್ರಮ. ಅವರ ತಪಶಕ್ತಿಯಿಂದ ಅವರ ಆಶ್ರಮದ ಜಾಗ ಎಷ್ಟಿತ್ತು ಅಷ್ಟೇ ಜಾಗದಲ್ಲಿ ದುರ್ಭಿಕ್ಷೆ ಬಾಧೆ ಇಲ್ಲ ಅಂತಹ ಮಹಾನುಭಾವ. ಈ ಬ್ರಾಹ್ಮಣರೆಲ್ಲ ಹೋಗಿ ಕೇಳ್ತಾರೆ, ಗೌತಮರಿಗೆ ಬಹಳ ಆನಂದ ಆಗುತ್ತೆ, ನಿಮ್ಮಂತಹ ಜ್ಞಾನಿಗಳಿಗೆ ನಾನು ಅನ್ನಕ್ಕೆ ಹಾಕಿದರೆ, ಅನ್ನದಾನವನ್ನು ಮಾಡಿದರೆ ನಾನು ಈ ಶಕ್ತಿಯಿಂದ ಬೆಳೆಸಿದ್ದಕ್ಕೂ ಒಂದು ಸಾರ್ಥಕವಾಗುತ್ತೆ, ದಯವಿಟ್ಟು ನಾವೆಲ್ಲ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಇಲ್ಲಿ ಹೋಗ್ಬಿಡ್ತಾರೆ. ಎಷ್ಟೋ ದಿನ ಊಟಕ್ಕೆ ಹಾಕ್ತಿರ್ತಾರೆ, ಆಮೇಲೆ ಮಳೆ ಆಗುತ್ತೆ, ಮತ್ತೆ ಸುಭಿಕ್ಷೆ ಆಗುತ್ತೆ, ಹೋಗ್ತೀವಿ ಅಂತ ಕೇಳ್ತಾರೆ. ಗೌತಮರು ಬಿಡೋದಿಲ್ಲ, ನಿಮ್ಮಂತಹ ಜ್ಞಾನಿಗಳಿಗೆ ಅನ್ನದಾನ ಮಾಡುವ ಸೌಭಾಗ್ಯ ಸಿಕ್ಕಿದೆ, ಇಲ್ಲೇ ಇದೆ. ಈಗ ಬ್ರಾಹ್ಮಣರು ಏನ್ ಮಾಡ್ತಾರೆ, ಒಂದು ತಮ್ಮ ಮಂತ್ರಬಲದಿಂದ ಒಂದು ಆಕಳವನ್ನು ಸೃಷ್ಟಿ ಮಾಡ್ತಾರೆ. ಆ ಆಕಳು ಗೌತಮ ಋಷಿಗಳ ಮನೆಯ ಮುಂದಿನ ಧಾನ್ಯವನ್ನು ತಿನ್ನೋದಕ್ಕೆ ಬರುತ್ತೆ. ತಿಂಡಿಗೆ ಬಂದಾಗ ಅಯ್ಯೋ ಧಾನ್ಯಗಳನ್ನು ತಿಂದ್ಬಿಟ್ರೆ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೋದು ಅಂತ ಕುಳಿತಲ್ಲಿಂದ ಸ್ವಲ್ಪ ಜೋರಾಗಿ ಗರ್ಜನೆ ಮಾಡ್ತಾರೆ. ಪ್ರಾಣಿಗಳಿಗೆ ಹೇಳ್ತಾರೆ ಹಾಗೆ, ಆಚೆ ಹೋಗುವುದು ಕೂಡಲೇ ಸತ್ತೇ ಬಿಡುತ್ತೆ ಆಶೆ. ಆಶ್ಚರ್ಯ ಆಗುತ್ತೆ, ಅಯ್ಯೋ ಗೋಹತ್ಯೆ ಮಾಡಿದ್ದೀರಿ ನೀವು, ಹೀಗಾಗಿ ನಿಮ್ಮ ಮನೆ ಒಳಗೆ ನಾವು ಇರೋದಿಲ್ಲ ಅಂತ ಎಲ್ಲ ಬ್ರಾಹ್ಮಣರು ಓಡಿ ಗೌತಮರು ವಿಚಾರ ಮಾಡ್ತಾರೆ. ಹಸುಗಳಿಗೆ ಹೊಡೆದ್ರೆ ಏನಾಗೋದಿಲ್ಲ ಅಂತದ್ರಲ್ಲಿ ಬರೀ ಬಾಯಿಂದ ಹುಂಕಾರ ಮಾಡಿದ್ರೆ ಹೇಗೆ ಸತ್ತು ಹೋಯ್ತು. ಅವರು ವಿಚಾರ ಮಾಡ್ತಾರೆ, ಗೊತ್ತಾಗುತ್ತೆ ಇದೆಲ್ಲ ಬ್ರಾಹ್ಮಣರ ನನಗೆ ಮಾಡಿದಂತಹ ದೊಡ್ಡ ಅವಮಾನ. ಇಷ್ಟು ವರ್ಷ ಇಟ್ಟುಕೊಂಡು ಊಟಕ್ಕೆ ಹಾಕಿದೆ, ಇಂತಹ ಅವಮಾನವನ್ನು ಮಾಡಿದರು. ಹಾಗಾದ್ರೆ ಅದೆಲ್ಲ ಯಾಕೆ, ನನ್ನಲ್ಲಿ ಜ್ಞಾನ ಇದೆ ಎಂಬ ಅಹಂಕಾರದಿಂದ. ಎಲ್ಲ ಬ್ರಾಹ್ಮಣರಿಗೆ
ಜ್ಞಾನ ನಾಶವಾಗಲಿ ಅಂತ ಗೌತಮ ಋಷಿಗಳು ಶಾಪ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅಜ್ಞಾನಿಗಳಾದಾಗ ಬ್ರಹ್ಮಾದಿ ದೇವತೆಗಳ ಪ್ರಾರ್ಥನೆಯಂತೆ ವೇದವ್ಯಾಸ ದೇವರು ತಾವು ದ್ವಾಪರ ಯುಗದ ಕೊನೆಯಲ್ಲಿ ಅವತಾರವನ್ನು ಮಾಡಿ, ಸತ್ಯವತಿ ದೇವಿಯಲ್ಲಿ ಅವತಾರವನ್ನು ಮಾಡಿ ಅದ್ಭುತವಾದಂತಹ ವೇದಗಳ ವಿಭಾಗವನ್ನು ಮಾಡ್ತಾರೆ. 18 ಪುರಾಣಗಳ ರಚನೆಯನ್ನು ಮಾಡ್ತಾರೆ. 18ನೆಯದಾಗಿ ಕೊನೆಯದಾದ ಶ್ರೀಮದ್ ಭಾಗವತದ ರಚನೆಯನ್ನು ಮಾಡಿ ಅದನ್ನ ತಮ್ಮ ಮಕ್ಕಳಾದಂತಹ ಶುಕಾಚಾರ್ಯರಿಗೆ ಉಪದೇಶವನ್ನು ಮಾಡ್ತಾರೆ ಎಂಬಂತಹ ವಿಷಯವನ್ನು ತಿಳಿಸ್ತಾ ಈ ಭಾಗವತ ರಚನೆ ಮಾಡುವುದರ ಹಿನ್ನೆಲೆ ಏನು ಅನ್ನುವುದನ್ನ ಭಾಗವತ ಹೇಳ್ತಾ, ನಾರದರು ವೇದವ್ಯಾಸ ದೇವರ ಆಶ್ರಮಕ್ಕೆ ಬಂದಾಗ ಕೇಳ್ತಾರೆ, ಯಾಕೋ ಸ್ವಲ್ಪ ನಿಮ್ಮ ಮುಖದಲ್ಲಿ ಕಾಂತಿಹೀನವಾದಂತೆ ಕಾಣಿಸ್ತಾ ಇದೆ, ಏನು ಅಂತ ಕೇಳಿದಾಗ, ಇಲ್ಲ 17 ಪುರಾಣಗಳನ್ನ ರಚನೆ ಮಾಡಿದ್ದೇನೆ, ಆದರೂ ಇನ್ನೊಂದೇನೋ ಮಾಡಬೇಕು ಅನ್ನುವ ತವಕ ಇದೆ, ಏನು ಅಂತ ಕೇಳಿದಾಗ ನಾರದರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ತಾವು ಸರ್ವಜ್ಞರು, ಎಲ್ಲವೂ ತಮಗೆ ಗೊತ್ತಿದೆ, ಆದರೂ ಕೂಡ ನಾನು ನನ್ನಿಂದ ಪ್ರಾರ್ಥನೆ ಮಾಡಿಸಿಕೊಂಡು ನನಗೊಂದು ಕೀರ್ತಿ ಕೊಡಬೇಕು ಅನ್ನುವ ಇದು ಮಹದ ಅನುಗ್ರಹ ತಮ್ಮಲ್ಲಿ ಇದ್ದದ್ದರಿಂದ ಸಮಾಧಿನ ಅನುಸ್ಮರಯತ್ ವಿಚೇಷ್ಟಿಕಂ, ಸಮಾಧಿ ಭಾಷೆಯಲ್ಲಿ ಎಲ್ಲರಿಗೆ ಭಗವದ್ಭಕ್ತಿ ಬರುವಂತಹ ಒಂದು ಶಾಸ್ತ್ರವನ್ನ ತಾವು ರಚನೆ ಮಾಡಬೇಕು. ಬಹಳ ವಿಶೇಷ. ಭಾಗವತವನ್ನು ನಾವು ಯಾಕೆ ಕೇಳಬೇಕು ಅಂದ್ರೆ, ಹೆಚ್ಚೆಗೆ ಭಾಗವತವನ್ನು ಕೇಳಿದಾಗ ನಮಗೆ ಬರಬೇಕಾದದ್ದೇನು ಅಂದ್ರೆ ವಿಷ್ಣು ಭಕ್ತಿ. ಯಾಕೆಂದ್ರೆ ಇದರ ಮೂಲವೇ ವಿಷ್ಣು ಭಕ್ತಿ. ನಾರದರು ವೇದವ್ಯಾಸರನ್ನ ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ಇಂಥ ಒಂದು ಗ್ರಂಥವನ್ನು ನೀವು ಮಾಡಬೇಕಲ್ಲ, ಅದನ್ನ ಕೇಳಿದ ಕೂಡಲೇ ದೇವರಲ್ಲಿ ಭಕ್ತಿ ಬರಬೇಕು. ಬಹಳ ವಿಶೇಷ. ಭಾಗವತ ಹೇಳುತ್ತೆ, ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತ ಪುನಃಶಶ್ವತ ಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ನಾರದರು ಹೇಳ್ತಾರಂತೆ, ಸ್ವಾಮಿ ನಿನ್ನಲ್ಲಿ ಮಾಡುವ ಭಕ್ತಿಯ ಶಕ್ತಿ ಎಷ್ಟು ಗೊತ್ತಾ? ನಾನು ಸಾಕಷ್ಟು ಕರ್ಮಾಚರಣೆಗಳನ್ನು ಮಾಡಿದ್ದೇನೆ. ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ, ಸಾಕಷ್ಟು ಕರ್ಮಗಳನ್ನು ಮಾಡಿದೆ, ಕೃಷ್ಣಾರ್ಪಣೆ ಹೇಳಿದೆ, ದೇವರಿಗೆ ಸಮರ್ಪಣೆ ಮಾಡಿದೆ, ಆದರೆ ಮೋಕ್ಷ 0. ಯಾಕೆ? ಅಚ್ಯುತ ಭಾವವರ್ಜಿತಂ. ದೇವರಲ್ಲಿ ನಾನು ಭಕ್ತಿ ಮಾಡದೆ ಎಷ್ಟು ಕರ್ಮ ಮಾಡಿದರೂ ಕೂಡ ಅದು ನಮಗೆ ಫಲ ಕೊಡುವುದಿಲ್ಲ. ಹಾಗಾಗಿ ಶ್ರೀಮದಾಚಾರ್ಯರು ಇಲ್ಲಿ ಒಂದು ತಾತ್ಪರ್ಯವನ್ನು ನೀಡುತ್ತಾರೆ. ಇಲ್ಲಿ ನೈಷ್ಕರ್ಮ್ಯಮಪಿ ಅಂದ್ರೆ ನಿಷ್ಕಾಮ ಕರ್ಮ ಮಾಡಿದರೂ ಕೂಡ ಭಕ್ತಿ ಇಲ್ಲ ಅಂದ್ರೆ ಮೋಕ್ಷ ಆಗೋದಿಲ್ಲ ಅಂತ ಮೇಲ್ನೋಟಕ್ಕೆ ತೋರುತ್ತೆ. ಹಾಗರ್ಥ ಅಲ್ಲ. ಇಲ್ಲಿ ಜ್ಞಾನ ಇಲ್ಲ ಅಂದ್ರೆ ಪರೋಕ್ಷ ಜ್ಞಾನ ಅಂತ ಅರ್ಥವೇ ಹೊರತಾಗಿ ನಿಷ್ಕಾಮ ಕರ್ಮ ಅಂತ ಇಟ್ಕೊಳ್ಬಾರ್ದು. ಯಾಕೆಂದ್ರೆ ನಿಷ್ಕಾಮ ಕರ್ಮ ಭಕ್ತಿ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನ. ಹಾಗಾಗಿ ದೇವರಲ್ಲಿ ನಾವು ಮಾಡುವಂತಹ ಭಕ್ತಿ ಅದೇ ಕೊನೆಯದಾದಂತಹ ಫಲ. ಆದ್ದರಿಂದ ವೇದವ್ಯಾಸ ದೇವರೇ ತಾವು ಇಂಥ ಒಂದು ಗ್ರಂಥವನ್ನು ರಚನೆ ಮಾಡಬೇಕಲ್ಲ, ಅದು ಕೇಳುಗರಿಗೆಲ್ಲ ಇಷ್ಟು ಭಕ್ತಿಯನ್ನು ಹುಟ್ಟಿಸಬೇಕು, ಅಂಥ ಒಂದು ಗ್ರಂಥವನ್ನ ರಚನೆ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ವೇದವ್ಯಾಸ ದೇವರು ಸರಸ್ವತಿ ನದಿಯ ತಟದಲ್ಲಿ ಕುಳಿತುಕೊಂಡು ಅದ್ಭುತವಾದಂತಹ ಶಮ್ಯಾಪ್ರಾಸ ಎಂಬ ಆಶ್ರಮದಲ್ಲಿ 18,000 ಶ್ಲೋಕಗಳ 12 ಸ್ಕಂದಗಳಿಂದ ಕೂಡಿದಂತಹ ಶ್ರೀಮದ್ ಭಾಗವತದ ರಚನೆಯನ್ನು ಮಾಡಿದ್ದಾರೆ. ರಚನೆಯನ್ನು ಮಾಡಿ ಅದನ್ನು ತಮ್ಮ ಮಕ್ಕಳಾದಂತಹ ವೇದವ್ಯಾಸ ಶುಕಾಚಾರ್ಯರಿಗೆ ಉಪದೇಶ ಮಾಡ್ತಾರೆ. ನಾರದರು ತಾವು ಹೇಳುವಾಗ ಹೇಳ್ತಾರೆ, ಯಾಕೆ ನಾನು ಇಷ್ಟು ಭಾಗವತವನ್ನು ರಚನೆ ಮಾಡಿ ಕೇಳ್ತಾ ಇದ್ದೇನೆ ಗೊತ್ತಾ? ಪದ್ಮಪುರಾಣವು ಈ ಮಾತನ್ನು ಹೇಳುತ್ತೆ. ಭಾಗವತ ಅಂದ್ರೆ ಏನು? ಭಾಗವತ ಅಂದ್ರೆ ಸಜ್ಜನರ ಸಮಾಗಮ. ಭಾಗವತ ಈಸ್ ಈಕ್ವಲ್ ಟು ಸಜ್ಜನರ ಸಮಾಗಮ. ಸಜ್ಜನರ ಸಮಾಗಮ ಈಸ್ ಈಕ್ವಲ್ ಟು ಭಾಗವತ. ಪದ್ಮಪುರಾಣ ಹೇಳುತ್ತೆ ಬಹಳ ಸುಂದರವಾಗಿ. ಪತ್ರ ಬರೀಬೇಕಿರುತ್ತೆ, ನಮ್ಮ ಮನೆಯಲ್ಲಿ ಭಾಗವತ ನಡೀತಾ ಇದೆ ಬನ್ನಿ, ಅಲ್ಲ ನಮ್ಮ ಮನೆಯಲ್ಲಿ ಅನೇಕ ಸಜ್ಜನರ ಸಮಾಗಮ ಆಗಲಿಕ್ಕಿದೆ ಬನ್ನಿ ಅಂತ ಕರಿಬೇಕಂತೆ. ಯಾಕೆಂದ್ರೆ ಈ ಭಾಗವತವನ್ನು ಕೇಳಿದ ಫಲ ಏನಪ್ಪ? ಸಜ್ಜನರ ಸಮಾಗಮ ಆಗ್ಬೇಕಲ್ಲ. ಆದ್ದರಿಂದ ಸತಾಂ ಸಮಾಜೋ ಭವಿತ, ಅನೇಕ ಜನರ ಸಜ್ಜನರ ಸಮಾಗಮ ಆಗತ್ತೆ, ಹೀಗಾಗಿ ನೀವು ಬನ್ನಿ ಅಲ್ವಾ? ಎಷ್ಟು ದೊಡ್ಡ ಸೌಭಾಗ್ಯ ನೋಡಿ. ಇವೆಲ್ಲ ಇಲ್ಲಿ ಬಂದವರು ಎಲ್ಲರಿಗೂ ಪರಿಚಯ ಇಲ್ಲ, ಆದರೆ ಇಲ್ಲಿ ಬಂದ ಮೇಲೆ ಎಷ್ಟೋ ಜನರಿಗೆ ಪರಿಚಯ ಆಗತ್ತೆ. ಆಚಾರ ಬರೋ ಒಂದು 10 ನಿಮಿಷ ಲೇಟ್ ಆದರೆ ಪರಿಚಯ ಆಗೋದ್ರಲ್ಲಿ ಹೆಣ್ಮಕ್ಳು 4 ಜನ ಕೂತ್ರೆ ಮದುವೆನೂ ಮಾಡಿಸ್ಬಿಡ್ತಾರೆ. ಅವ್ನು ಯಾವ ಕನ್ಯಾ ಅವ್ರ ಮನೆ ಪಕ್ಕದ್ದು ಇವ್ರ ಮನೆ ಪಕ್ಕದ್ದು ಸೇರಿ ಮಕ್ಕಳು ಆಗುವಾಗ ನಿಶ್ಚಿತಾರ್ಥನೆ ಮುಗಿಸ್ಬಿಡ್ತಾರೆ. ಹಾಗಾದ್ರೆ ಇದೆಲ್ಲ ಯಾವ್ದಾರ ಫಲ? ಹರಟೆಯ ಫಲ ಅಲ್ಲ, ಭಾಗವತದ ಫಲ, ಇದು ಸಜ್ಜನರ ಸಮಾಗಮದ ಫಲ.
ಹಾಗಾಗಿ ಆ ಸಜ್ಜನರ ಸಮಾಗಮಕ್ಕೆ ನಮಗೆ ಮೋಕ್ಷವನ್ನು ಕೊಡಿಸುವಂತಹ ಶಕ್ತಿ ಇದೆ. ಅದಕ್ಕೆ ನಾನೇ ಉದಾಹರಣೆ, ಅಹಂ ಪುರಾತೀತ ಭವೇ ಭವಮುನೇಹೇ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನ ನಿರೂಪಿತೋ ಬಾಲಕ ಏವ ಯೋಗಿನ ಶುಶ್ರೂಷಣೆ ಪರಾಮರ್ಶಿರ್ ವಿವೀಕ್ಷತ. ನಾವೆಲ್ಲ ಈ ಕಥೆಯನ್ನು ತುಂಬಾ ಗಟ್ಟಿಯಾಗಿ ತಿಳ್ಕೋಬೇಕಾಗಿದೆ. ಯಾಕೆಂದ್ರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಮ್ಮ ಊರಿಗೆ ಒಬ್ಬ ಸಜ್ಜನರು ಬರಲಿಕ್ಕಿದ್ದಾರೆ. ಚಾತುರ್ಮಾಸ್ಯಕ್ಕೆ ಸ್ವಲ್ಪೇ ದಿವಸ ಅಷ್ಟೇ, ಅದು 50 ದಿವಸ, ಇದು 30 ದಿವಸ. ನಾವೆಲ್ಲ ಏನೇನೋ ಕಾರಣ ಹೇಳ್ಬೇಕು. ಅವರು 7:30 ಪಾಠ ಅಂತ ಹಾಕಿರ್ತಾರೆ. ಅಯ್ಯೋ ನಮ್ಗೆ ದೇವರ ಪೂಜೆ ಆಗ್ಬೇಕಪ್ಪ, 7:30 ಬರ್ಲಿಕ್ಕೆ ಆಗೋದಿಲ್ಲ, ಪಾಠ ಕ್ಯಾನ್ಸಲ್. ಸಾಯಂಕಾಲ ಪ್ರವಚನಕ್ಕೆ ಬನ್ನಿ, ನಮಗೆ ಬಸ್ ಸಿಗೋದಿಲ್ಲ ಸರಿಯಾಗಿ, ಆದ್ದರಿಂದ ಪ್ರವಚನ ಕ್ಯಾನ್ಸಲ್. ಇದರೊಳಗೆ 1 ತಿಂಗಳು ವಿಶ್ರಾಮ ಆಗುವುದಿಲ್ಲ. ಹಾಗಾದ್ರೆ ನಾಶ ಆಗಿದ್ದು ಯಾರಿಗೆ? ಸಜ್ಜನರ ದರ್ಶನದ ಸೌಭಾಗ್ಯವನ್ನು ನಾವು ಕಳೆದುಕೊಳ್ತೇವೆ. ಹಾಗಾಗಿ ಈ ನಾರದರ ಜನ್ಮ ವೃತ್ತಾಂತವನ್ನ ಎಲ್ಲರೂ ಕೇಳಬೇಕು. ಅದರಲ್ಲಿಯೂ ನಮ್ಮ ಮೈಸೂರಿನ ಜನತೆ ನಾವೆಲ್ಲರಿಗೂ ಕೇಳಬೇಕು. ಯಾಕೆಂದ್ರೆ ನಾರದರು ಹೇಳ್ತಾರೆ, ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದ ನಾನು ಎಲ್ಲಿಂದ ಎಲ್ಲಿಗೆ ಹೋದೆ? 100ನೆಯ ಮನೆಯಲ್ಲಿ ಇದ್ದ ನಾನು 1ನೇ ಮನೆಗೆ ಹೋದೆ. 100ರಿಂದ 98, 99, 50 ಆಗೋದಲ್ಲ, ಪೂರ್ಣ ಒಬ್ಬ ದಾಸಿ. ಕೆಲವು ವ್ಯಾಖ್ಯಾನಕಾರ ಬರೀತಾರೆ, ದಾಸಿ ಪುತ್ರ ಅಂದ್ರೆ ಏನು ಅಂದ್ರೆ ಇವರ ತಂದೆ ಯಾರು ಅಂತೇ ಗೊತ್ತಿಲ್ಲ. ಅನೇಕ ಜನ ಪುರುಷರ ಸಂಘವನ್ನ ಮಾಡಿದಾಗ ಹುಟ್ಟಿದವರು ನಾರದರು. ಅಂತಹ ಕ್ಷುದ್ರ ಯೋನಿಯಲ್ಲಿ ಹುಟ್ಟಿದಂತಹ ನಾರದರಿಗೆ ಸಿಕ್ಕ ಸೌಭಾಗ್ಯ ಎಂತಾದನ್ನು ಹೇಳಿ, ಜೀವೋತ್ತಮನಾದ ಬ್ರಹ್ಮದೇವರ ಮಗನಾಗಿ ಹುಟ್ಟುವ ಸೌಭಾಗ್ಯ. ಹಾಗಾದರೆ ಇದಾಗಿದ್ದು ಯಾವುದರಿಂದ? ಚಾತುರ್ಮಾಸ್ಯದಿಂದಲ. ವರ್ಷ ಚಾತುರ್ಮಾಸ್ಯ ಬರುತ್ತೆ, ಪುರಾಣ ಕೇಳಿದ್ದಕ್ಕ ವರ್ಷ ಪ್ರೋಷ್ಪತಿ ಕೇಳ್ತೀವಿ. ಹಾಗಾದ್ರೆ ಎಲ್ಲರನ್ನೂ ಅಲ್ಲದ ಒಂದು ವಿಶೇಷ ಏನು? ಸಜ್ಜನರ ಸಮಾಗಮ. ಹಾಗಾಗಿ ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಶೂದ್ರಳ ಮಗನಾಗಿ ಹುಟ್ಟಿದ್ದೆ. ಆಗ ನನಗೇನು ಗೊತ್ತಿಲ್ಲ. ತೇ ಮನ್ಯೆ ಅಪೇತಾಕಿಲ ಚಾಪಲೆ ಅಭಗೆ ದಾಂತೆ ಯತ ಕ್ರೀಡನಕ್ಕೆ ಅನುವರ್ತಿನಿ ಚಕ್ರೋತ್ಕೃಪಾನ್ಯತ್ಯಪಿ ತುಲ್ಯ ದರ್ಶನ ಶುಶ್ರೂಷಮಾಣೆ ಮುನಯ ಅಲ್ಪಧಾರಿಣಿ. ಬಹಳ ಸುಂದರವಾಗಿ ಹೇಳ್ತಾರೆ. ಅಲ್ಲಿ ಏನ್ ಮಾಡೋದ್ರಿ, ಮಠಕ್ಕೆ ಹೋಗಿ ನಮಗೆ ಕೇಳಬೇಕು ಅಂತ ಅನ್ಸೋದಿಲ್ಲ. ಪುರಾಣ ಕೇಳಿದ್ರು ಇಂಟ್ರೆಸ್ಟೇ ಬರೋದಿಲ್ಲ, ಇಂಟ್ರೆಸ್ಟ್ ಹೋದ್ರೆ ಭಕ್ತಿ ಬರೋದಿಲ್ಲ. ಏನ್ ಮಾಡ್ಬೇಕು? ನಾರದಂತಾರೆ, ನೀವು ಏನೂ ಬರೋದು ಬೇಡ, ಸುಮ್ಮನೆ ಬೀಳ್ರಿ ಹೋಗಿ. ನಾನು ಹಾಗೆ ಹೋದೆ, ನನಗೆ ಏನು ಹೋಗ್ತಿಲ್ಲ. ನಮ್ಮ ಅಮ್ಮ ಸೇವೆ ಮಾಡ್ತಾ ಇದ್ದು ನಾನು ಹೋದೆ ಅಷ್ಟೇ. ಎಲ್ಲವನ್ನ ಹೇಳ್ಕೊಡ್ತಾರೆ ಅವರು. ಏನು ನನಗೇನು ಗೊತ್ತಿಲ್ಲ. ಚಾಪಲೆ, ಅರ್ಭಕೆ, ದಾಂತೆ, ಏನು ಎಲ್ಲಾದ್ರೂ ಊಟ ಉಂಟಬೇಕಲ್ಲ. 1 ತಿಂಗಳು ಊಟ ಕಳೆಯುತ್ತೆ ಅಂತ ಹೋಗಿದ್ದೆ. ಎಲ್ಲರೂ ಊಟಕ್ಕೆ ಬರ್ಬೇಕು. ಅಧಿಕ ಮಾಸದೊಳಗೆ 1 ತಿಂಗಳು ರಾಮದೇವರ ಪ್ರಸಾದ ಒಳಗೆ ಬರ್ಬೇಕು. ಯಾಕೆಂದ್ರೆ ಈ ನಮ್ಮ ಮೈಸೂರಿನ ಕಡೆ ಜನರಿಗೆ ನೀವು ಸಂಕೋಚ ಜಾಸ್ತಿ. ಏನ್ ಅನ್ಕೊಂಡ್ಬಿಡ್ತಾರೋ ಏನೋ, ಅಥವಾ 1ನೇ ದಿವಸಕ್ಕೆ ಮಾತ್ರ ಹೇಳಿದ್ದಾರೆ ಮತ್ತೆ ಕೊನೆ ದಿವಸ ಹೋಗ್ಬೇಕೋ ಏನೋ ಅಂತ. ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರೀ ಒಂದ್ಸರಿ ಗೊತ್ತಾಗ ಸ್ವಾಮಿಗಳು ಬಂದ್ರು ಅಂದ್ರೆ ಅವ್ರು ಕರೆಯೋದೇ ಬೇಕಾಗಿ ನಾವು ಯಜಮಾನ ಮುಂದೆ ನಿಂತಿರೋದು ಅವನಿಗೆ ಬೈತಾರೆ. ಶರೀರ ದರ್ಶನ ರಾಮದೇವರು ಅವರೇ ಪೂಜೆ ಮಾಡಿಸಿರ್ತಾರೆ ಮನೆಯೊಳಗೆ. ನಮ್ಮ ಕಡೆ ಎಲ್ಲ ಹೇಳೋದುಂಟು. ಸ್ವಾಮಿಗಳು ಉತ್ತರಾದಿ ಸ್ವಾಮಿಗಳು ಬಂದ್ರು ಅಂದ್ರೆ ಮನೆಯೊಳಗಿರುವ ಒಳಗೆ ಆಮಂತ್ರಣ ಅಂತ. ಒಬ್ರು ಬರೋದು ಇಬ್ರು ಬರೋದು ಅಲ್ಲ, ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವಸ ಎಲ್ಲರಿಗೆ ಆಮಂತ್ರಣ ಆಗ್ತಾರೆ. ಹೀಗಾಗಿ ಇದು ಯಾರಿಗೆ ಆಮಂತ್ರಣ ಕೊಡೋದಲ್ಲ. ಹಾಗೆ ನಾರದರು ಹೇಳ್ತಾರೆ, ಊಟ ಗತಿ ಇಲ್ಲ, ಏನೋ 1 ತಿಂಗಳು ಊಟ ಕಳೆಯುತ್ತೆ ಅಂತ ಹೋಗಿದ್ದೆ. ಬಾಲ ಬುದ್ಧಿ ಅಲ್ಲಲ್ಲಿ ಆಟ ಆಡ್ತಾ ಇದ್ದೆ. ಆದರೆ ನಾನಿಷ್ಟು ಅವರ ಕಡೆ ಗಮನ ಕೊಡದೇ ಇದ್ದರೂ ಕೂಡ ಚಕ್ರಕೃಪಾನ್ಯತ್ಯಪಿ ತುಲ್ಯ ದರ್ಶನ. ಜ್ಞಾನಿಗಳನ್ನು ಹೀಗೆ ಇದ್ದಾನು ತಿಳಿದುಕೊಳ್ಳಿ. ಅವರು ಮಾತ್ರ ನನ್ನನ್ನು ನೆಗ್ಲೆಕ್ಟ್ ಮಾಡಲಿಲ್ಲ, ನಾನು ಅವರನ್ನು ನೆಗ್ಲೆಕ್ಟ್ ಮಾಡಿದೆ. ಅವರು ಏನು ಪೂಜೆ ಮಾಡ್ತಾರೆ, ಏನು ಪಾಠ ಹೇಳ್ತಾರೆ, ನನಗೆ ಏನು ಗೊತ್ತಿದ್ದಿಲ್ಲ. ಆದರೆ ಅವರು ನನ್ನನ್ನು ಹಾಗೆ ಮಾಡಲಿಲ್ಲ. ನಾನು ಎಷ್ಟು ಚೇಷ್ಟೆ ಮಾಡಿದರು, ನನ್ನ ಮುಂದೆ ಅವರು ತತ್ವೋಪದೇಶಗಳನ್ನು ಚಿಂತನೆ ಮಾಡೋದು ಬಿಡಲಿಲ್ಲ. ಯಾಕೆಂದ್ರೆ ನೀವು ಕಿವಿ ಒಳಗೆ ಬೀಳುತ್ತೆ, ಯಾವತ್ತೊಂದು ದಿವಸ ಉಪಯೋಗ ಆಗುತ್ತದು. ಹಾಗೆ ನಾನು ಜೀವನವನ್ನು ಕಳೆದೆ. ಪ್ರತಿನಿತ್ಯದಲ್ಲಿ ಬ್ರಾಹ್ಮಣರ ಉಚ್ಚಿಷ್ಟ ಲೇಪ ಅನುಮೋದಿತೋದ್ವಿಜಯಿ. ಬ್ರಾಹ್ಮಣರು ಊಟ ಆದ ಮೇಲೆ ಆ ಅನ್ನವನ್ನು ನಾವು ಊಟ ಮಾಡ್ತಾ ಇದ್ದೆ. ಎಂಜಲು ಅಂತ ಅರ್ಥ ಅಲ್ಲ, ಅವರು ಊಟ ಮಾಡಿ ಪಾತ್ರೆಯಲ್ಲಿ ಉಳಿದ ಆಹಾರ ವಿಘಸಾನ್ನ ಅಂತ ಕರೀತಾರೆ. ಬ್ರಾಹ್ಮಣರು ಭೋಜನ ಮಾಡಿ ಉಳಿದ ಅನ್ನವನ್ನ ಪ್ರತಿನಿತ್ಯದಲ್ಲಿ ನಾನು ಜೀವನ ಮಾಡ್ತಾ ಇದ್ದೆ. ಸದಾಚಾರ ಸ್ಮೃತಿಯಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ ತುಂಬಾ ಹೇಳ್ತಾರೆ, ಅತಿಥಿಗಳಿಗೆ ಮಾಡಿಸುವ ಭೋಜನಕ್ಕೆ ಎಷ್ಟು ಪುಣ್ಯ ಇದೆ. ಬಹಳ ಸುಂದರವಾದ ಒಂದು ಸಂದರ್ಭವನ್ನು ತಿಳಿಸ್ತಾರೆ. ಒಬ್ಬ ಮನೆಯಲ್ಲಿ ಪೂಜೆ ಮಾಡಿದರು, ಪಾಪ ಆಚಾರರು ವೈಶ್ವದೇವ ಮಾಡಿದ, ಎಲ್ಲ ಮಾಡಿದ. ವೈಶ್ವದೇವ ಆಗ್ಬೇಕು, ದೇವರ ನೈವೇದ್ಯ ಆಗಿಲ್ಲ. ವೈಶ್ವದೇವ ಮಾಡ್ತಾ ಇದ್ದ ಅಷ್ಟರಲ್ಲಿ ಒಬ್ಬ ಬ್ರಾಹ್ಮಣ ಮನೆಗೆ ಊಟಕ್ಕೆ ಬಂದ. ಏನ್ ಮಾಡ್ಬೇಕು? ಸರಿ ಕೂತ್ಕೊಳ್ಳಿ, ಇನ್ನೊಂದು 10 ನಿಮಿಷ ಊಟಕ್ಕೆ ಹಾಕಿ. ಇಲ್ಲ, ನಾನು ಟ್ರೈನ್ ಟೈಮ್ ಆಗಿದೆ, ನಾನು ಸದ್ಯ ಹೋಗ್ಬೇಕು, ನೀವು ಊಟಕ್ಕೆ ಹಾಕೋದಿಲ್ಲ ಅಂದ್ರೆ ನಾನು ಹೋಗ್ತೀನಿ ಅಂತ.
ಹಾಗಾದ್ರೆ ವೈಶ್ವದೇವ ಆಗಿಲ್ಲ ಅಂತ ಬ್ರಾಹ್ಮಣರನ್ನ ಹಾಗೆ ಕಳಿಸ್ಬೇಕಾ, ಅಥವಾ ಊಟಕ್ಕೆ ಹಾಕಿದ್ರೆ ವೈಶ್ವದೇವ ರೂಪ ಆಗೋಗುತ್ತೆ? ಇವ್ರು ಮಾಡಿದ ಎಂಜಲನ್ನು ಹೇಗೆ ವೈಶ್ವದೇವ ಮಾಡೋದು? ಅದು ತುಂಬಾ ಇಕ್ಕಟ್ಟಿನ ಪ್ರಸಂಗ. ವೈಶ್ವದೇವ ಬಿಟ್ಟರು ಪಾಪ ಬರುತ್ತೆ, ಆಚಾರ ಹಂಗೆ ಕಳಿಸಿದ್ರು ಪಾಪ ಬರುತ್ತೆ. ಏನ್ ಮಾಡ್ಬೇಕು? ಈಗ ನಮ್ಗೆ ಆ ಟೆನ್ಷನ್ ಇಲ್ಲ. ಮುಂದುವರೆಗೆ ಒಂದು ಆಟೋ ಮಾಡಿ ಆಚಾರ ಮಟ್ಟಕ್ಕೆ ಕಳಿಸ್ಬಿಟ್ರೆ ನಾವು ಟೆನ್ಷನ್ ಫ್ರೀ. ಒಂದು ಊಬರ್ ಮಾಡಿಬಿಟ್ಟು ಆಚಾರ ನಾನು ಬರ್ಸಿದ್ದೇನೆ ಹಾಕೋದಲ್ಲ, ನಾನು ನೀವು ಹೋಗಿ ನಿಮಗೆಲ್ಲ ಊಟದ ವ್ಯವಸ್ಥೆ ಮಾಡ್ತಾ ಅಂತ ಹೇಳಿಬಿಟ್ರೆ ನಾವು ನಮ್ಗೆ ಟೆನ್ಷನ್ ಇಲ್ಲ. ಹಾಗೆ ಮಾಡಬಾರ್ದು. ಬ್ರಾಹ್ಮಣರು ಬಂದವರಿಗೆ ನಾವು ಅನುಕೂಲ ಮಾಡಬೇಕು. ಇಲ್ಲಿ ಅಂತೂ ಏನಾಯ್ತು, ಇದೊಂದು ಗೊಂದಲ. ಏನ್ ಮಾಡ್ಬೇಕು? ಶ್ರೀಮದಾಚಾರ್ಯ ಹೇಳ್ತಾರೆ, ಹಾಗಾದ್ರೆ ಈಗ ಪುಣ್ಯ ಪಾಪಗಳ ತುಲನೆಯನ್ನ ಮಾಡಿ. ಏನ್ ಪುಣ್ಯ ಪಾಪ? ಆಚಾರ ಹಾಗೆ ಕಳಿಸಿದ್ರು ಒಂದು ಪಾಪ ಬರುತ್ತೆ, ವೈಶ್ವದೇವ ಬಿಟ್ಟರು ಒಂದು ಪಾಪ ಬರುತ್ತೆ, ವೈಶ್ವದೇವ ಮಾಡಿದ್ರು ಒಂದು ಪುಣ್ಯ ಬರುತ್ತೆ, ಆಚಾರ್ಯ ಊಟಕ್ಕೆ ಹಾಕಿದ್ರು ಒಂದು ಪುಣ್ಯ ಬರುತ್ತೆ. ಹಾಗಾದ್ರೆ ಯಾವ ಪುಣ್ಯ ದೊಡ್ಡದು, ಯಾವ ಪುಣ್ಯ ಪಾಪ ಸಣ್ಣದು? ಯಾವ ಪುಣ್ಯ ಪಾಪವನ್ನ ಪರಿಹರಿಸುವ ಶಕ್ತಿ ಯಾವ ಪುಣ್ಯಕ್ಕಿದೆ ವಿಚಾರ ಮಾಡಬೇಕಿಲ್ಲ. ಯಾವುದಾದ್ರೂ ಒಂದು ಹೋಗೋದು ನಿಶ್ಚಿತ. ಏನ್ ಮಾಡ್ಬೇಕು? ಶ್ರೀಮದಾಚಾರ್ಯ ಹೇಳ್ತಾರೆ, ವೈಶ್ವದೇವಾಕೃತಂ ದೋಷಂ ಶಕ್ತೋ ಭಿಕ್ಷು ವ್ಯಪೋಹಿತುಂ ನತು ಭಿಕ್ಷುಕೃತಂ ದೋಷಂ ವೈಶ್ವದೇವೋ ವ್ಯಪೋಹತಿ. ಒಬ್ಬ ಬ್ರಾಹ್ಮಣನನ್ನ ಹಾಗೆಯೇ ನಾವು ಕಳಿಸಿ ವೈಶ್ವದೇವ ಮಾಡ್ತೀವಲ್ಲ, ಬ್ರಾಹ್ಮಣನನ್ನ ಹಾಗೆ ಕಳಿಸಿದ ಪಾಪವನ್ನು ಪರಿಹರಿಸುವ ಶಕ್ತಿ ವೈಶ್ವದೇವಕ್ಕಿಲ್ಲ. ಆದರೆ ವೈಶ್ವದೇವವನ್ನ ಬಿಟ್ಟು ಅತಿಥಿಗೆ ಊಟಕ್ಕೆ ಹಾಕಿದ್ರೆ ವೈಶ್ವದೇವ ಬಿಟ್ಟ ಪಾಪ ಬಂತಲ್ಲ, ಆ ಪಾಪವನ್ನು ಪರಿಹರಿಸಿ ಜೊತೆಗೆ ಪುಣ್ಯವನ್ನು ಕೊಡುವ ಶಕ್ತಿ ಒಬ್ಬ ಬ್ರಾಹ್ಮಣನಿಗೆ ಇದೆ. ಹೀಗಾಗಿ ಅತಿಥಿಗಳಿಗೆ ಇಷ್ಟು ಮಹತ್ವ ಇದೆ. ಹೇಳ್ತಾರೆ, ಬಿಡಬೇಕು ಅಂತ ಅರ್ಥ ಅಲ್ಲ. ಒಂದು ಭಾಗದ ಅನ್ನವನ್ನ ತೆಗೆದಿಟ್ಟು ಊಟಕ್ಕೆ ಹಾಕಿ ಆಮೇಲೆ ವೈಶ್ವದೇವ ಮಾಡಿದಾಗ ಊಟ ಮಾಡಬೇಕು. ಅಂತೂ ಮೊದಲು ಊಟಕ್ಕೆ ಹಾಕಿದಾಗ ಒಂದು ಪಾಪ ಬಂದಿದೆಯಲ್ಲ, ಆ ಪಾಪವನ್ನು ಪರಿಹರಿಸುವ ಶಕ್ತಿ ಅಗ್ನಂತರ್ಗತ ಭಗವಂತನಿಗಿಂತಲೂ ಹೆಚ್ಚಿನ ಶಕ್ತಿ ಬ್ರಾಹ್ಮಣಾಂತರ್ಗತ ಭಗವಂತನಿಗೆ ಉಂಟು. ಹಾಗಾಗಿ ನಾರದರು ಹೇಳ್ತಾರೆ, ಉಚ್ಛಿಷ್ಟ ಲೇಪ ಅನುಮೋದಿತೋ ದ್ವಿಜೈ ಸಕರ್ಷ ಭುಂಜೆ ಯಲಪಾಸ್ತ ಕಿಲ್ಬಿಷಃ. ನಾನು ಅವರು ಊಟ ಮಾಡಿದ ಅನ್ನವನ್ನು ತಿಂತಾ ಇದ್ದೆ. ಆ ಪುಣ್ಯದಿಂದ ನಾನು ಎಲ್ಲ ನನ್ನ ಮನಸ್ಸಿನಲ್ಲಿರುವ ದೋಷಗಳು ಪರಿಹಾರವಾಯಿತು, ನನ್ನ ಮನಸ್ಸು ಶುದ್ಧವಾಯಿತು. ವಿಶುದ್ಧ ಚೇತಸಃ ತದ್ಧರ್ಮ ಏವಾಭಿರುಚಿ ಪ್ರಜಾಯತೆ. ನಿರಂತರವಾಗಿ ನಾನು ಆ ಅವರು ಮಾಡಿದ ವೈಶ್ವದೇವ ಬಲಿಹರಣದ ಅನ್ನವನ್ನು ತಿಂದಿದ್ದರ ಪ್ರಭಾವದಿಂದ ನನ್ನ ಮನಸ್ಸು ಶುದ್ಧವಾಯಿತು. ಅವರು ಯಾವ ಧರ್ಮಾಚರಣೆ ಮಾಡ್ತಿದ್ರು ಆ ಧರ್ಮದಲ್ಲಿ ನನಗೂ ರುಚಿ ಬರ್ತಾ ಹೋಗುದು. ಚೆನ್ನಾಗಿದೆ ಇಲ್ವಾ? ನಾವು ಒಂದು ಬಾರಿ ಅನೇಕ ಬಾರಿ ತಿಂದು 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 ಕಾಮನ್ ಆಗಿರ್ತೇವೆ. ಯಾವ ಹೇಳಿದಾಗ ಒಂದ್ಸಲಿ ಏಕಾದಶಿ ಮಾಡಿದ್ವಿ ಅಂದ್ರೆ ದ್ವಾದಶಿ ಬೆಳಗ್ಗೆ ಏನೋ ಹೆಮ್ಮೆಯ ಭಾವನೆ ಇರುತ್ತೆ. ಹೇ, ಇವತ್ತು ನಾನು ಇಡೀ ದಿವಸ ಏನೋ ತಿಂದಿಲ್ಲಪ್ಪ. ಯಾರಂತಾದ್ರೂ ನಾನು ಗಟ್ಟಿ ಏಕಾದಶಿ ಸಂಜೆ ಆಯ್ತು ಅಂದ್ರೆ ಯಾರು ಬರ್ತಾರೆ ಹೆಂಗ್ ಮಾಡ್ತಿರ್ತಾರೆ. ಯಾಕಂದ್ರೆ ನಮ್ಮ ಮುಖಾಂತರ ಗೊತ್ತಾಗ್ಬಿಡುತ್ತೆ ತಿಂದದ್ದು ಅಂತ. ಇವತ್ತು ಒಂದು ದಿವಸ ಯಾವ ಆಚಾರ ನನ್ನ ಮುಖ ನೋಡೋದು ಬೇಡ ಅಂತ ಹೇಳ್ಕೊತಿರ್ತಾರೆ. ಯಾಕಂದ್ರೆ ತಿಂದಿರ್ತಾರೆ. ಆದ್ದರಿಂದ ನಾವು ಒಂದು ಉಪವಾಸವನ್ನು ಮಾಡಿದಾಗ, ಸಾಧನೆಯನ್ನ ಮಾಡಿದಾಗ, ಆ ಸಾಧನೆಯನ್ನ ಅಂತಿಮಗೊಳಿಸಿದ ಒಂದು ತೃಪ್ತಿ ಇರುತ್ತಲ್ಲ, ಅದು ಒಂದು ವಿಶೇಷವಾದ ಆನಂದವನ್ನು ಕೊಡುತ್ತೆ. ಆ ಆನಂದ ನನಗೆ ಸಜ್ಜನರ ಸಮಾಗಮದಿಂದ ಸಿಗ್ಲಿಕ್ಕೆ ಆರಂಭ ಆಯಿತು. ಆದರೆ ನಮ್ಮ ಪುಣ್ಯವೇ ಕಡಿಮೆ. ನಮಗೇನೋ ಬೇಕಾದ ಸ್ವಾಮಿಗಳ ಪ್ರವಚನ ಕೇಳಬೇಕು ಅಂತಿದೆ. ಆದ್ರೆ ನಮ್ಮಂಗೆ ಎಲ್ಲ ಊರುಗಳು ಕಾಯ್ತಿರ್ತಾರೆ, 33 ದಿವಸ ಹಾಗೆ ಹೋಗತ್ತೆ. ಹಾಗೆ ಚಾತುರ್ಮಾಸ ಕಳೆದೇ ಹೋಯ್ತು. ಆ ಸಜ್ಜನರು ಹೋಗುವಾಗ ನನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡಿ ನನಗೆಲ್ಲ ತಪೋಪದೇಶಗಳನ್ನು ಮಾಡಿದರು. ವಾಸುದೇವ ದ್ವಾದಶಾಕ್ಷರ ಮಂತ್ರದ ಉಪದೇಶವನ್ನು ಮಾಡಿದರು. ಓಂ ನಮೋ ಭಗವತೆ ವಾಸುದೇವಾಯ ಧೀಮಹಿ ಎಂಬುದಾಗಿ, ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯ ಎಂಬಂತಹ ಆ ಮಂತ್ರವನ್ನು ನನಗೆ ಉಪದೇಶವನ್ನು ಮಾಡಿದರು. ಉಪದೇಶ ಮಾಡಿದಾಗ ಬಹಳ ಸುಂದರವಾಗಿ ಹೇಳ್ತಾರೆ ನೋಡಿ. ಸಾಮಾನ್ಯವಾಗಿ ಸಾಧನೆ ಮಾಡುವುದು ಅಂದ್ರೆ ಹೇಗಿರುತ್ತೆ ನಮ್ಮ ತಲೆಯಲ್ಲಿ, ಮನೆ ಒಳಗಿದ್ರೆ ಏನೋ ಆಗೋದಿಲ್ಲಪ್ಪ, ನಾವು ಹೀಗೇ ಇದ್ಬಿಟ್ಟು ಹೀಗೆ ಇದ್ಬಿಡ್ತೀವಿ. ಹೀಗಾಗಿ ಎಲ್ಲರೂ ಹೋಗ್ಬಿಡೋಣ ಅನ್ಸುತ್ತೆ. ಹೋಗೋದು ಇಲ್ಲ, ಸಾಧನೆ ಮಾಡೋದಿಲ್ಲ, ಹಾಗೆ ಆಗಿರ್ತೀವಿ ಮನೆ. ಆದರೆ ಬಹಳ ಸುಂದರವಾಗಿ ನಾರದರು ಹೇಳ್ತಾರೆ, ಯಾವ ತಾಯಿ ತಂದೆ ನಮ್ಮ ಸಂಸಾರದ ಬಂಧನಕ್ಕೆ ಕಾರಣ ಅಂತ ನಾವು ತಿಳಿದಿರ್ತೀವಲ್ಲ, ದೇವರ ಅನುಗ್ರಹ ಆದರೆ ಅವರೇ ನಮ್ಮ ಮೋಕ್ಷಕ್ಕೆ ಕಾರಣ ಆಗ್ತಾರೆ ಅಂದ್ರೆ ನಾನೇ ಉದಾಹರಣೆ. ನನ್ನ ತಾಯಿ ಮಾಡಿದ ಆ ಸನ್ಯಾಸಿಗಳ ಮಾಡಿದ ಮನೆಯಲ್ಲಿ ಸೇವೆ ಅದು ನನ್ನ ಉದ್ಧಾರಕ್ಕೆ ಕಾರಣವಾಯಿತು. ಆಲಯೋ ಎಂಚ ಭೂತಾನಾಂ ಜಾಯತೆ ಸುಬ್ರತ ತದೇವ ಶ್ಯಾಮಯ ದ್ರವ್ಯಂ ತಪ್ಪುನ ಚಿಕಿತ್ಸಿತಂ. ಈಗ ಅನೇಕ ಆಯುರ್ವೇದದಲ್ಲಿ ಔಷಧಿಗಳನ್ನು ಕೊಡ್ತಾರೆ. ಆಯುರ್ವೇದದಲ್ಲಿ ಔಷಧಿಗಳನ್ನು ಕೊಡ್ತಾರೆ ಅಂದ್ರೆ ಆ ಔಷಧಿಗೆ ಒಂದು ಗಿಡ ಬೆಳೆದಿರೋದಿಲ್ಲ. ನಾವು ದಿನ ತಿನ್ನೋ ಸೊಪ್ಪೆ ಇರುತ್ತೆ, ನಾವು ದಿನ ತಿನ್ನೋ ಸಕ್ಕರೆ, ಆ ಸಕ್ಕರೆ ಮನೆಯಾಗ ತಿಂದ್ರೆ ಶುಗರ್ ಬರುತ್ತೆ.
ಹೋಮಿಯೋಪತಿ ಡಾಕ್ಟರ್ ಕೊಟ್ಟಿದ್ದು ತಗೊಂಡ್ರೆ ರೋಗ ಹೋಗುತ್ತೆ. ಹೇಗೆ ಹೋಯ್ತು? ತದೇವ ಹಿ ಆಮಯ ದ್ರವ್ಯಂ, ಅದನ್ನೇ ನಾವು ದಿನ ತಿನ್ನುವ ಪದಾರ್ಥವನ್ನೇ ಔಷಧಿಯಾಗಿ ಮಾಡಿಕೊಂಡಾಗ ಹೇಗೆ ನಮ್ಮ ರೋಗವನ್ನು ಪರಿಹಾರ ಮಾಡುತ್ತಲ್ಲ, ಏವಂ ನೃಣಾಂ ಕ್ರಿಯಾಯೋಗ ಸರ್ವೇ ಸಂಸೃತಿ ಹೇತವಃ ತಯೇವ ಆತ್ಮವಿನಾಶಾಯ ಕಲ್ಪಂತೆ ಕಲ್ಪಿತಾ ಪರೈಹಿ. ನನ್ನ ಇಂದ್ರಿಯಗಳು ಇದೇ ನಾನು ಸಂಸಾರದ ಭೋಗಕ್ಕೆ ಹಾಕಿದರೆ ನನ್ನ ನಾಶಕ್ಕೆ ಕಾರಣವಾಗುತ್ತೆ. ಅದೇ ಇಂದ್ರಿಯಗಳಿಂದಲೇ ಉಪವಾಸ ವನವಾಸಗಳನ್ನು ಮಾಡಿ ಶಾಸ್ತ್ರಶ್ರವಣ ಮಾಡಿ ಅಧ್ಯಯನ ಮಾಡಿ ನಿರಂತರ ಭಗವದ್ ಧ್ಯಾನ ಮಾಡಿದೆ ಅಂದ್ರೆ ಇದೇ ನನ್ನ ಇಂದ್ರಿಯಗಳೇ ನನ್ನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತೆ. ಹೀಗಾಗಿ ನಾರದರಂತಾರೆ, ನಾನೇ ಬ್ರಹ್ಮದೇವರ ಮಗ ಆಗಿ ಹುಟ್ಟಲಿಕ್ಕೆ ನನಗೆ ಸ್ಪೆಷಲ್ ಕೈ ಕಾಲು ಕಣ್ಣು ಯಾವುದೂ ಇಲ್ಲ. ನಿಮ್ಮಂತಹ ಎರಡು ಕೈ ಎರಡು ಕಾಲೇ ಇಲ್ಲ ನನಗೆ. ನನಗೂ ನಿಮ್ಮಂತಹ ದೇಹವನ್ನೇ ದೇವರು ಕೊಟ್ಟಿದ್ದಾನೆ. ಆದರೆ ಅದನ್ನು ನಾನು ಸಜ್ಜನರ ಸಮಾಗಮಕ್ಕೆ ಉಪಯೋಗಿಸಿದ್ದಕ್ಕೆ ಅದು ನನ್ನ ಮೋಕ್ಷಕ್ಕೆ ಕಾರಣವಾಯಿತು. ಆದ್ದರಿಂದ ಅಂತಹ ಮುನಿಗಳು ನನಗೆ ತತ್ವೋಪದೇಶವನ್ನು ಮಾಡಿದರು. ಅದನ್ನೇ ಚಿಂತನೆ ಮಾಡ್ತಾ ಇದ್ದೆ. ಒಂದು ಬಾರಿ ಅನಿಸ್ತಂತೆ ನಾರದರಿಗೆ, ಸಾಕಲ್ವ ಇದೆಲ್ಲ ಸಂಸಾರ, ಹೋದ್ಬಿಡೋಣ ವಿರಕ್ತನಾಗಿ. ಯಾಕೆ? ನನ್ನ ತಾಯಿ ಇದ್ದಾರೆ, ಜವಾಬ್ದಾರಿ ಇದೆ ನನಗೆ. ನಾನು ಈ ಜವಾಬ್ದಾರಿಯನ್ನು ಬಿಟ್ಟು ಸಾಧನೆ ಮಾಡ್ಲಿಕ್ಕೆ ಹೋದರೆ ದೇವರು ಬರೆಯೋದಿಲ್ಲ. ಯಾಕೆ? ನನಗೆ ಅಂತ ದೇವರು ನೀಡಿದಂತಹ ಜವಾಬ್ದಾರಿಗಳಿದೆ. ಅದೇ ಒಂದು ದೇವರ ಪೂಜೆ. ಕರ್ತವ್ಯ ಮನುರಭ್ರವಿ ಅಂತ ಮನುಸ್ಮೃತಿಯಲ್ಲಿ ಹೇಳ್ತಾರೆ. ಅಪ್ಯಕಾರ್ಯ ಶತಂಕೃತ್ವ ಕರ್ತವ್ಯ ಮನುರಭ್ರವಿ. ಒಬ್ಬ ಗೃಹಸ್ಥ ಮದುವೆ ಮಾಡಿಕೊಂಡ ಅಂದ್ರೆ ಇದ್ದಕ್ಕಿದ್ದಂಗೆ ಸನ್ಯಾಸಿ ಯಾವ ಕಲಿಸ್ಕೊಂಡು ಹೋಗ್ಬಿಟ್ರೆ ನೀವು ನಂಬ್ಕೊಂಡು ಮದುವೆ ಹೆಂಡತಿ ಮಕ್ಕಳಿಗೆ ಏನ್ರಿ? ಅದೆಲ್ಲ ಅಲ್ಲ. ಶ್ರೀಮದಾಚಾರ್ಯ ಸುಮಧ್ವ ವಿಜಯದಲ್ಲಿ ಕೇಳ್ತೀವಲ್ಲ, ನಮಗೆಲ್ಲ ತುಂಬಾ ವೃದ್ಧಾಪ್ಯ ಆಗಿದೆ, ನೀವು ಆಶ್ರಮ ತೆಗೆದುಕೊಂಡ್ರೆ ಹೇಗೆ ಅಂತ ಮದಿಗೆ ಭಕ್ತರು ಕೇಳಿದರೆ ಅವರಿಗೆ ಇನ್ನೊಬ್ಬ ಮಗ ಹುಟ್ಟುವವರೆಗೆ ಕಾಯ್ದು ಅವರಿಗೆ ತಂದೆ ತಾಯಿಗಳು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಒಪ್ಪಿಸಿ ಆಚಾರ್ಯ ನಂತರದಲ್ಲಿ ಆಶ್ರಮ ಸ್ವೀಕಾರ ಮಾಡಿದರು ಅಂತ ನಾವು ಸುಮಧ್ವ ವಿಜಯದಲ್ಲಿ ಕೇಳ್ತೇವೆ. ಹಾಗೆ ಸಾಧಕನಾದ ವ್ಯಕ್ತಿಗೆ ಸಾಧನೆ ಹೇಗೆ ಜವಾಬ್ದಾರಿಯೋ ಜೊತೆ ಜೊತೆಗೆ ಅವನ ಪರಿವಾರದ ರಕ್ಷಣೆಯೂ ಅವರಿಗೊಂದು ಜವಾಬ್ದಾರಿ. ಭಾಗವತ ತುಂಬಾ ಸುಂದರವಾದ ಸಂದೇಶಗಳನ್ನು ಹೇಳುತ್ತೆ. ಹಾಗಾಗಿ ತಕ್ಷಣ ವೈರಾಗ್ಯ ಬಂತು ಅಂತ ನಾರದರು ಹೋಗಲಿಲ್ಲಂತೆ. ತಾಯಿಯ ಜೊತೆಗೆ ಹಾಗೇ ಇದ್ದಾರೆ. ಅಕಸ್ಮಾತ್ತಾಗಿ ತಾಯಿ ಒಂದು ದಿವಸ ದೋಹಾತ್ ಸ್ವಲ್ಪ ಕಚ್ಚಿ ತಾನು ಮರಣವನ್ನು ಹೊಂದಿದರೆ, ಒಂದು ಬಹಳ ಚಂದ ಶ್ಲೋಕದಲ್ಲಿ ಭಾಗವತ. ಈ ಶ್ಲೋಕ ಕೇಳಿಬಿಟ್ರೆ ಇವತ್ತು ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳಿಸಿದವರಿಗೆಲ್ಲ ಏನ ಅಂತ ಅಂದ್ರೆ ಭಾಗವತದ ಈ ಶ್ಲೋಕನೇ ನಮಗೆ ಆದೇಶ. ಯಾಕೆ? ಏನ್ ಹೇಳುತ್ತೆ ಅಂದ್ರೆ, ತಾಯಿ ಸತ್ತು ಹೋಗ್ಲಂತೆ. ತಾಯಿ ಸತ್ತು ಕೂಡಲೇ ನಾರದರು ಅನ್ಕೊಂಡಿದ್ದೇನೆ ದೊಡ್ಡ ದೇವರ ಅನುಗ್ರಹ ಆಯ್ತು, ನಮ್ಮಮ್ಮ ಸತ್ತು ಅನ್ಕೊಂಡು. ಮತ್ತೆ ಇವು ನಾವಿನ್ನೂ ಸಾಯಿಗೆ ಬೇಡ್ಕೊಂಡಿಲ್ರಿ, ವೃದ್ಧಾಶ್ರಮದಾಗ ಇಟ್ಟು ಬಂದಿವಿ, ನಾರದರಿಗಿಂತ ನಾವೇ ಬೆಟರಲ್ಲ. ಆದರೆ ಬರೀ ಅದೊಂದೇ ಶ್ಲೋಕ ಮುಂದಿನ ಸಾಲ ನೋಡ್ಬೇಕು. ಯಾಕೆ ಹಾಗೆ ಹಾಕೊಂಡ್ರು ಅಂದ್ರೆ, ತಪಸ್ಸಿಗೆ ಹೋಗುವ ನನಗೆ ಇವಳು ಪ್ರತಿಬಂಧಕವಾಗಿದ್ದು ಅಂತ. ನಾವು ಮಜಾ ಮಾಡ್ಲಿಕ್ಕೆ ಎಲ್ಲೋ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ತಂದೆ ತಾಯಿಗಳಲ್ಲಿ ವೃದ್ಧಾಶ್ರಮದಲ್ಲಿ ಇಟ್ಟಿಲ್ಲ. ಅವರು ತಪಸ್ಸು ಮಾಡ್ಲಿಕ್ಕೆ ಅರಣ್ಯಕ್ಕೆ ಹೋಗ್ಬೇಕಾಗಿತ್ತು. ತಕ್ಷಣದಲ್ಲಿ ವಿರಕ್ತರಾಗಿದ್ದಾರೆ, ತಪಸ್ಸು ಮಾಡ್ತಾ ಇದ್ದಾರೆ. ಧ್ಯಾಯತಶ್ಚರಣಾನ್ ಭೋಜಂ ಭಾವ ನಿರ್ವೃತ ಚೇತಸಃ ಉತ್ಕಂಠಾಶ್ರು ಕಲಾಕ್ಷಸ್ಯ ಹೃತ್ಯಾಸೀನ್ಮೇಷಮೈರ್ಹರಿ. ಧ್ಯಾನ ಮಾಡ್ತಾ ಕುಳಿತುಕೊಂಡಿದ್ದಾರೆ. ಏನ ಋಷಿಗಳು ಮಾಡಿದ ಅನುಗ್ರಹ ಎಂತಹದ್ದು, ಅದನ್ನ ಪಡೆದ ಇವರ ಯೋಗ್ಯತೆ ಎಂತಹದ್ದು, ಇವರು ಮಾಡಿದ ಸಾಧನೆ ಎಷ್ಟು ದೊಡ್ಡದು, ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ದಿನದ ಸಾಧನೆಯಿಂದ ಹೃದಯದಲ್ಲಿ ಆ ದೇವರ ದರ್ಶನ ಆಗಿದೆ. ನಾರದರಿಗೆ ಮಹಾನುಭಾವರಿಗೆ ಏನು ಸುಂದರವಾದ ರೂಪ. ರೂಪಂ ಭಗವತೋ ಯತ್ತನ್ಮಾಟ್ಕಾಂತಂ ಸುಖಾವಹಂ ಅಪಶ್ಯನ್ ಸಹಸೋತ್ಥಸ್ಥೌ ಕೈವಲ್ಯ ಧರ್ಮನಾಯುವ. ಪರಮ ಸುಂದರವಾದ ರೂಪ. ಏನ್ ಅನೇಕ ದಿನಗಳ ಮೇಲೆ ಒಂದು ಗಂಡು ಕೂಸಾಗಿಬಿಟ್ರೆ ಏನು ಆನಂದ ಪಡ್ತಿರ್ತೀವಿ. ಇದ್ರ ಸಮ ಒಂದು ಕೈ ಶಾಲಿಗ್ರಾಮ ಇದ್ದಾಗ ಇರ್ತದದು. ಅದು ನೋಡಿ ಏನು ಆನಂದವೋ ಇಂಥ ರೂಪ ಜಗತ್ತೊಳಗೆ ಯಾರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನೆಲ್ಲ ನೀವೇನೆಲ್ಲ ತೋರಿಸಿಕೊಂಡು ಮಲಮೂತ್ರ ಮಾಡಿದ್ರು ಆನಂದದಿಂದ ಮಾಡಿಸಿಕೊಂಡು ಅಷ್ಟು ಪ್ರೀತಿ ಮಾಡ್ತಿರ್ತೀವಲ್ಲ, ಇದು ನಿಜವಾದ ರೂಪ ಅಲ್ಲ. ದೇವರ ಪರಮ ಸುಂದರ ಅಪ್ರಾಣಿತವಾದ ರೂಪದ ದರ್ಶನ ನಾರದರಿಗೆ ಆದರೆ ಮಾನಕ್ಕಾಂತ ಸುಖಾವಹಂ ಆನಂದ ಪಟ್ಟಿದ್ದಾರೆ. ಅಪ್ಪ ಹೇಳು ಬರೀ ನಾನು ಹುಟ್ಟಿದಾಗಿನಿಂದ ಎಷ್ಟು ಜನ ನೋಡಿದೆ, ಅದು ಇಂಥ ಸೌಂದರ್ಯವನ್ನು ಎಲ್ಲೂ ನೋಡಿಲ್ಲ. ಏನಿದೆ ಸುಂದರವಾದ, ನಮ್ಗೆ ಅನ್ಲಿಕ್ಕೆ ಇಷ್ಟೊತ್ತಾಗ್ತದೆ, ಇಷ್ಟೊತ್ತು ಮಾತಾಡ್ಲಿಕ್ಕೆ ಕೈಗೆ ನಾರದರಿಗೆ ಅಷ್ಟು ನೋಡಿ ಆನಂದ ಪಡುವಷ್ಟರಲ್ಲಿ ಅಂತರ್ಧಾನಾಗೇ ಹೋಗ್ತೇವೆ. ಅವರಿಗೆ ಇಷ್ಟೊತ್ತು ಅಂದರೆ ನಾವು ಎಷ್ಟು ದಿವಸ ಮಾಡಬೇಕು, ನಮ್ಗೆ ಎಷ್ಟೊತ್ತು ಕಾಣಿಸ್ತಾ ಲೆಕ್ಕ ಹಾಕಿದ್ದೇವೆ. ಹಾಗಾಗಿ ಅಷ್ಟೇ ದೇವರ ದರ್ಶನವನ್ನು ಕೊಟ್ಟು ಹೋಗಿಬಿಟ್ಟ. ಮತ್ತೆ ಅವರಿಗೆ ಅಯ್ಯೋ ಆಗ್ತಾ ಇಲ್ಲ, ನನಗೆ ಈ ರೂಪದ ಸೌಂದರ್ಯವನ್ನು ನೋಡಿ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಮತ್ತೆ ತಪಸ್ಸು ಮಾಡ್ತೇನೆ ಕುಳಿತುಕೊಂಡಿದ್ದಾರೆ. ಆಕಾಶವಾಣಿ ಆಯಿತು. ಅವಿಪಕ್ವ ಕಷಾಯಾನ ದುರ್ದರ್ಶೋಹಂ ಕುಯೋಗಿನ
ಎಂದಿಗೂ ದೇವರು ತಿಳಿದುಕೊಳ್ಳಿ, ನಾನು ಸಾಧನೆ ಮಾಡಿದೆ, ನಂಗಿಷ್ಟು ಪುಣ್ಯ ಇದೆ, ಇಷ್ಟು ಪುಣ್ಯ ನಾನು ಇನ್ವೆಸ್ಟ್ ಮಾಡಿದೆ, ದೇವರು ನನಗೆ ಇಷ್ಟೊಂದು ವರ್ಷ ನಾನು ಎಷ್ಟೊತ್ತು ಮಾಡಿದ್ರೆ ಒಂದು 6 ತಿಂಗಳು ಮಾಡಿದ್ರೆ ನಾ 8 ತಿಂಗಳು ಮಾಡ್ತೀನಿ ಮಾಡಿದ್ದಾಗ ಅವ್ರಿಗೆ 5 ನಿಮಿಷ 10 ನಿಮಿಷ ಆಗಲಿ ಯಾಕೆ ಆಗ್ಬಾರ್ದು ಎಲ್ಲ ಇಲ್ಲ. ನಮ್ಮ ಪುಣ್ಯದ ಲೆಕ್ಕ ನಡೆಯೋದಿಲ್ಲ. ದೇವರ ಸಂಕಲ್ಪದ ಲೆಕ್ಕದ ಮುಂದೆ ನಮ್ಮ ಯಾವ ಸಾಧನೆ, ಪುಣ್ಯ, ಹಣ, ನಮ್ಮ ಪೂಜೆ, ಪಂಚಾಮೃತ ಏನು ನಡೆಯಬೇಕು. ದೇವರ ನಾನು ಇವನಿಗೆ ದರ್ಶನ ಕೊಡಬೇಕು, ಇದು ಸಂಕಲ್ಪ ಅಷ್ಟೇ. ಇವನನ್ನ ನಾನು ಉದ್ಧಾರ ಮಾಡಬೇಕು. ನಮ್ಮ ಎಲ್ಲ ಪ್ರಯತ್ನ ಯಾಕೆ ಅಂದ್ರೆ ದೇವರ ಪ್ರೀತಿ ಸಂಪಾದನೆ ಮಾಡುವುದಕ್ಕೆ ಇರಬೇಕೇ ಹೊರತಾಗಿ ನಾನಿಷ್ಟು ಭಕ್ತಿ ಕೊಟ್ಟೆ, ದೇವರಿಷ್ಟು ನನಗೆ ವರ ಕೊಡ್ಲಿ ಇದ್ರೆ ಕೊಡೋದೇ ಇಲ್ಲ ದೇವರು. ಹಾಗಾಗಿ ನಿನ್ನ ಪುಣ್ಯ ಇಷ್ಟೇ ಇತ್ತು. ಸಕಲ ಜಗದರ್ಶಿತ ರೂಪಮೇ ತತ್ಕಾಮಾಯ ಮೇನಕ ಮಕ್ಕಾನಶ್ವನ ಕೈ ಸಾಧು ಸರ್ವಾನ್ ಮುಂಚತೆ ಉಚ್ಛ್ರಯ. ಯಾಕೆ ನಾನು ನಿನಗೆ ದರ್ಶನ ಕೊಟ್ಟಿದ್ದು ಗೊತ್ತಾ? ನಾನು ದರ್ಶನ ಕೊಟ್ಟರೆ ಮೋಕ್ಷವೇ ಆಗಬೇಕು ನಿಜವಾಗಲೂ. ಆದ್ರೆ ನಿನಗಿದ್ದು ಸಂಸಾರದಲ್ಲಿರೋ ಪ್ರಾರಬ್ಧ ಕರ್ಮ ಇದೆ. ಆದರೂ ಯಾಕೆ ದರ್ಶನ ಕೊಟ್ಟೆ ಅಂದ್ರೆ ನನ್ನ ರೂಪದ ರುಚಿ ನಿನಗೆ ಗೊತ್ತಾಗಲಿ ಎನ್ನುವುದಕ್ಕಾಗಿ. ದೇವರ ದರ್ಶನದ ರುಚಿ ನಮಗೆ ಸಾಕ್ಷಾತ್ತಾಗಿ ಸಿಗೋದಿಲ್ಲ. ದೊಡ್ಡವರು ಜ್ಞಾನಿಗಳು ಸ್ವಾಮಿಗಳು ಪೂಜೆ ಮಾಡುವಾಗ ಏನ್ ಮಾಡೋದು, ನಮ್ಗೆ ಏನು ಕೊಡೋದಿಲ್ಲ. ಸ್ವಾಮಿಗಳು ಪೂಜೆ ಮಾಡ್ತಿರ್ತಾರೆ, ಅವ್ರ ಮೇಲೆ ನಮಗೆ ಕಾಣಿಸ್ತಿರ್ತಾರೆ. ದೊಡ್ಡ ಹಾರವಂತೂ ಏನು ಗೊತ್ತಾಗೋದಿಲ್ಲ. ಅಲ್ಲೆಲ್ಲೋ ಕೆಂಪು ಬಣ್ಣ ನಮಗೆ ಕಾಣಿಸಿದ್ರೆ ಹಾಗಾದ್ರೆ ಸ್ವಾಮಿಗಳು ಇರ್ತಾರೆ ಅಷ್ಟೇ ನೋಡ್ತೀವಿ. ಹಾಗಾದ್ರೆ ನಮಗೆ ದೇವರು ಸಾಕ್ಷಾತ್ತಾಗಿ ದರ್ಶನ ಕೊಡದಿದ್ದರು ದೇವರಲ್ಲಿ ಅವರು ಮಾಡುವ ಭಕ್ತಿ, ಅವರ ತನ್ಮಯತೆ, ಅವರು ಆನಂದ ಪಡುವಾಗ ಅವರ ಮುಖದಲ್ಲಿರುವ ಮಂದಸ್ಮಿತತೆಯನ್ನು ನೋಡಿದೀವಲ್ಲ, ಹಾಗಾದ್ರೆ ಇದು ದೇವರ ದರ್ಶನದ ಆನಂದ ಅಂತ ನಾವು ತಿಳಿಯಬಹುದು. ಹೊರತಾಗಿ ಇಷ್ಟು ಬೇಗ ನಮಗೆ ದೇವರ ದರ್ಶನ ಕೊಡ್ತಾರೆ ಗೊತ್ತಿಲ್ಲ. ಯಾರು ಮಹಾಭಾವರು ಕೂತವರು ದೇವರ ದರ್ಶನ ಮಾಡ್ತೀರಿ ಅಂತ ನಮಗಂತೂ ಇಷ್ಟು ಬೇಗ ಆ ಸೌಭಾಗ್ಯ ಇಲ್ಲ. ಹೀಗಾಗಿ ಮಕ್ಕಾನಶ್ಚನ ಕೈ ಸಾಧು ಸರ್ವಾನ್ ಮುಂಚನೆ ಹೆಚ್ಚಯ. ದೇವರ ಬೇಕು ಅಂತ ನಾವು ಆ ಲಾಲಸೆ ಹುಚ್ಚು ನಮಗೆ ಹುಟ್ಟಬೇಕು. ಆ ಹುಚ್ಚು ದೇವರ ದರ್ಶನ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ದೇವರನ್ನ ಕಾಣಬೇಕು. ಯಾವಾಗ ನೋಡಿದವರು ನಮ್ಮ ಹುಚ್ಚ ಅಂತ ಅನ್ಕೋಬಹುದು. ನಮಸ್ಕಾರ ಮಾಡಿದ್ವಿ, ಸ್ವಾಮಿ ನಿಮ್ ದರ್ಶನ ಆಗಲಿ. ಬ್ರಾಹ್ಮಣರಿಗೆ ಕಾಲು ಕೊಟ್ಟಿದ್ವಿ, ದೇವರೇ ನಿಮ್ ದರ್ಶನ ಆಗಲಿ. ಹೋಮ ಮಾಡಿದ್ವಿ, ದೇವರೇ ನಿಮ್ ದರ್ಶನ ಆಗಲಿ. ಯಾಕೋ ಸ್ವಲ್ಪ ಇವರಿಗೆ ಸ್ವಲ್ಪ ಲೂಸ್ ಆಗಿರ್ಬೇಕು ಅಂತ ನೋಡಿದವರು ಅನ್ಕೊಳ್ಳಿ, ತಪ್ಪಿಲ್ಲ. ಆದರೆ ನಾವು ಇದನ್ನ ಅಂದುಕೊಳ್ಳುವುದನ್ನು ಬಿಡಬಾರದು. ಹಾಗಾದ್ರೆ ಇವತ್ತು ಆ ಭಾವನೆಯಿಂದ ನನಗೆ ಇರುವಂತಹ ಫಲ ಏನು ಅಂದ್ರೆ ಸರ್ವಾನ್ ಮುಂಚನೆ ಹೆಚ್ಚಯ. ಮನಸ್ಸಿನಲ್ಲಿರುವ ಎಲ್ಲ ದುಷ್ಟ ಕಾಮನೆಗಳನ್ನ ಆ ಸತ್ಕಾಮನೆ ಎಲ್ಲವನ್ನು ಹೊಡೆದಾಕಂತೆ. ಹೀಗಾಗಿ ದೇವರ ಬಗ್ಗೆ ನಿರಂತರವಾದಂತಹ ಲಾಲಸೆ, ಅವನು ಬೇಕು ಎನ್ನುವಂತಹ ಭಾವನೆ ನಮ್ಮಲ್ಲಿ ಇರಬೇಕು. ಸತ್ಸೇವೆಯ ದೀರ್ಘಯಾವೈ ಜಾತಾವೈ ಪ್ರಧಾನದಿ ಹಿತ್ವಾ ಅವಧ್ಯಮಿಮಂ ಲೋಕಂ ಗಂತ ಮಜ್ಜನತಾಮಸಿ. ಹೀಗೆ ನಾನು ಮತ್ತೆ ತಪಸ್ಸನ್ನು ಬಿಟ್ಟೆ. ಇದ್ದಷ್ಟು ದಿನ ದೇವರ ಧ್ಯಾನ ಮಾಡ್ತಾ ಆ ದೇಹವನ್ನು ಬಿಟ್ಟೆ. ದೇಹವನ್ನು ಬಿಟ್ಟರೆ ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮ ಪೂರುಷೇ ಭಕ್ತಿ ಉತ್ಪದ್ಯತೆ ಪುಂಸಾಂ ಶೋಕಮೋಹ ಭಯಾವಹ. ಆ ದೇಹವನ್ನು ಬಿಟ್ಟರೆ ಮುಂದಿನ ಜನ್ಮದಲ್ಲಿ ಬ್ರಹ್ಮದೇವರ ಮಗನಾಗಿ ಹುಟ್ಟುವಂತಹ ಸೌಭಾಗ್ಯ ನನಗೆ ಬಂತು. ಅಂತಹ ಉತ್ತಮವಾದ ಗ್ರಂಥವನ್ನು ತಾವು ರಚನೆ ಮಾಡಬೇಕು ಎಂಬುದಾಗಿ ನಾರದರು ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಪ್ರಾರ್ಥನೆಗೆ ಓಗಟ್ಟ ವೇದವ್ಯಾಸ ದೇವರು ನಿರಂತರ ದೇವರಲ್ಲಿ ಭಕ್ತಿಯನ್ನು ಹುಟ್ಟಿಸುವಂತಹ ಶ್ರೇಷ್ಠವಾದ ಶ್ರೀಮದ್ ಭಾಗವತ ಎಂಬಂತಹ ಗ್ರಂಥವನ್ನ ತಾವು ರಚನೆ ಮಾಡಿದ್ದಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಕೊನೆಯ ಪ್ರಶ್ನೆ, ಪರೀಕ್ಷಿತ 7 ದಿವಸ ಕುಳಿತುಕೊಂಡು ಯಾಕೆ ಭಾಗವತವನ್ನು ಕೇಳಿದ ಎನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಮತ್ತೆ ನಾಳೆ ಉತ್ತರವನ್ನು ತಿಳಿಯೋಣ. ಬಹಳ ಸುಂದರವಾದ ಕುಂತಿಯ ಸ್ತೋತ್ರ ಇದೆ. ನಾಳೆಯ ದಿವಸ ವಿಸ್ತಾರವಾದ ಕುಂತಿಯ ಸ್ತೋತ್ರವನ್ನ ಶ್ರವಣ ಮಾಡೋಣ ಅಂತ ಹೇಳ್ತಾ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಗೋಪಾಲ
त्रैलोक्याचार्य श्रीमदानंद तीर्थ गुरु महाराज की, श्री श्री राघवेंद्र गुरु महाराज की, श्री श्री सत्य संकल्प तीर्थ गुरु महाराज की, श्री श्री सत्य प्रमोद तीर्थ गुरु महाराज की, श्री श्री सत्यात्म तीर्थ गुरु महाराज की। आइए ಎಲ್ಲ ಭಕ್ತರಲ್ಲಿ ಇನ್ನೊಂದು ವಿಷಯ ತಿಳಿಸ್ಲಿಕ್ಕಿದೆ. ನಾನು ಹೇಳಿದ ಹಾಗೆ ಇದೊಂದು ವರ್ಷ ಈಗ ನಮಗೆಲ್ಲ ಒಂದು ಗೋಲ್ಡನ್ ಪೀರಿಯಡ್ ಹೀಗಾಗಿ ಅನೇಕ ಸಾಧನೆಗಳನ್ನು ನಾವು ಮಾಡಿ ದೇವರ ದರ್ಶನವನ್ನು ಪಡೆಯುವುದಕ್ಕೆ ಸಿದ್ಧರಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಭಾಗವತದ ಸರಣಿ ಪ್ರವಚನಗಳು ಹೇಗೆ ಒಂದು ಕಾರ್ಯಕ್ರಮವೋ ಜೊತೆಗೆ ಇನ್ನೊಂದು ವಿಶೇಷವಾದ ಜ್ಞಾನ ಕಾರ್ಯವನ್ನು ಹಮ್ಮಿಕೊಂಡಿದೆ. ಅದು ಏನು ಅಂದರೆ ಪುರುಷರಿಗಾಗಿ ವಿಶೇಷವಾಗಿ ಈ ಒಂದು ವರ್ಷ ಜನವರಿ ಫೆಬ್ರವರಿಯಿಂದ ಪ್ರಾರಂಭ ಮಾಡಿಕೊಂಡು ಮುಂದಿನ ಫೆಬ್ರವರಿ ತಿಂಗಳೊಳಗೆ ನಮ್ಮ ಮೈಸೂರಿನ 1,000 ಜನ ಪುರುಷರು ನಾವೆಲ್ಲ ಸಮಗ್ರ ಭಗವದ್ಗೀತೆಯನ್ನು ಕಲಿಯಬೇಕು ಎಂಬಂತಹ ಒಂದು ದೊಡ್ಡ ಪುಣ್ಯದ ಕಾರ್ಯದ ಸಂಕಲ್ಪವನ್ನ ಮಾಡಿಕೊಂಡಿದೆ. ನಿಮಗೆಲ್ಲ ಗೊತ್ತಿದೆ, ಜ್ಞಾನಿಗಳಿಗೆ ಸ್ವಾಮಿಗಳಿಗೆ ನಾವು ಬೇರೆ ಏನು ಕೊಟ್ಟರು ಸಂತೋಷ ಆಗೋದಿಲ್ಲ. ಇಂಥವೇ ಏನಾದ್ರು ಮಾಡಬೇಕು, ಸಣ್ಣ ಪುಟ್ಟ ಸ್ತೋತ್ರ ಒಪ್ಪಿಸಿ ಅವ್ರನ್ನ ಸಂತೋಷ ಪಡಿಸಬೇಕು. ಆ ನಿಟ್ಟಿನಲ್ಲಿ ಸಮಗ್ರ ಭಗವದ್ಗೀತೆಯ ಒಂದು ಕಲಿಕಾ ಅಭಿಯಾನ ಈ ಒಂದು ವರ್ಷದಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನ ಎಲ್ಲರೂ ಕನಿಷ್ಠ ಪುಸ್ತಕ ನೋಡಿಕೊಂಡು ಪಾರಾಯಣ ಮಾಡುವಷ್ಟು ಈ ಹೇಗೆ ವಾಯುಸ್ಥಿತಿ ಪುರಶ್ಚರಣ ಇದೆಲ್ಲ ಇದೆ. ಇನ್ನೊಂದು 6 ತಿಂಗಳು ನಾವು ನಿರಂತರ ಕಲಿತರೆ ಅರ್ಥ ಭಗವದ್ಗೀತೆ ಬಂದ್ರೆ ಆಮೇಲೆ ಮನೆಗಳಲ್ಲಿ ಪ್ರತಿ ಶನಿವಾರ ಭಾನುವಾರ ಭಗವದ್ಗೀತಾ ಪಾರಾಯಣ ಅಂತ ಪ್ರಾರಂಭ ಮಾಡುವ ಒಂದು ಸಂಕಲ್ಪ ಇದೆ. ಹೀಗಾಗಿ ಇದು ಯಾವುದು ಈ ಭಗವದ್ಗೀತೆ ಇದು ಆಪ್ಷನಲ್ ಅಲ್ಲ, ಬೇಕಾದವರು ಬರಬಹುದು, ಬೇಡದವರು ಬಿಡಬಹುದು ಅಂತಿಲ್ಲ. ಎಲ್ಲರೂ ಕಡ್ಡಾಯವಾಗಿ ನೀವೆಲ್ಲ ಕಲಿತೀರಿ, ಬರ್ತೀರಿ. ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳು, ಮೊಮ್ಮಕ್ಕಳು, ವಿಪರೀತರಾದ ಮಕ್ಕಳಿಂದ ಆರಂಭ ಮಾಡಿಕೊಂಡು ವೃದ್ಧರವರೆಗೆ ಎಲ್ಲರೂ ಕೂಡ ಪುರುಷರು ಭಗವದ್ಗೀತೆಯನ್ನ ಇದೊಂದು ಕಡ್ಡಾಯವಾಗಿ ನಾವು ಕಲಿಯಲೇಬೇಕು. ಆದ್ದರಿಂದ ಆ ಕಾರ್ಯಕ್ರಮದ ಉದ್ಘಾಟನೆ ಮುಂದಿನ ತಿಂಗಳು 6ನೇ ತಾರೀಕು ಮಧ್ವನವಮಿ ಬೆಳಗ್ಗೆ ನೀವೆಲ್ಲ ಬಿಸಿ ಇರ್ತೀರಿ ಒಂದೊಂದು ಕಡೆ, ಸಂಜೆ ಒಂದು 1 ಅವರ್ ಪ್ರೋಗ್ರಾಮ್ ಇದು. ಅವತ್ತು ಭಗವದ್ಗೀತೆ ಹೀಗೆ ಭಾಗವತದ ಮೆರವಣಿಗೆ ಮಾಡಿದ್ರು, ಹಾಗೆ ಭಗವದ್ಗೀತಾ ಗ್ರಂಥದ ಮೆರವಣಿಗೆಯನ್ನು ಮಾಡಿ ನಮ್ಮ ಧನ್ವಂತರಿ ದೇವಸ್ಥಾನದ ಉತ್ತರಾದಿ ಮಠದಲ್ಲಿ ಅವತ್ತಿನಿಂದ ಆ ಪಾಠ ಪ್ರಾರಂಭವಾಗುತ್ತೆ. ಯಾರು ಪಾಠ ಅಂದ್ಕೂಡಲೇ ಏನೋ ಸುಧಾರಿತವಿರುತ್ತೆ ಎಂದು ಭಯಪಡಬೇಡಿ. ಇದು ಕೇವಲ ವಾರಕ್ಕೆ 2 ದಿವಸ ಮಾತ್ರ, ಶನಿವಾರ ಮತ್ತು ಭಾನುವಾರ, ವಾರಕ್ಕೆ 2 ದಿವಸ ಮಾತ್ರ. ಒಂದು ದಿನಕ್ಕೆ 8 ಮಾತ್ರ ಶ್ಲೋಕಗಳು, ಒಂದು ವಾರದಲ್ಲಿ 16 ಶ್ಲೋಕ ಅಂತ ಇಟ್ಕೊಳ್ಳಿ. ಅದನ್ನ ರಿವಿಷನ್ ಮಾಡೋದಕ್ಕೆ ಆಮೇಲೆ 5 ದಿನಗಳ ಅವಧಿ ಇರುತ್ತೆ. ಅದನ್ನು ವಿಭಾಗ ಮಾಡಿಕೊಂಡು ಚೆನ್ನಾಗಿ ಪಾರಾಯಣವನ್ನು ಮಾಡಿ ಅಷ್ಟರಲ್ಲಿ ಆ 16 ಶ್ಲೋಕಗಳನ್ನ ಚೆನ್ನಾಗಿ ದಿನ ಮಾಡಿದರೆ ಬಾಯಿಗೆ ಮಾಡಿಬಿಡ್ಬೋದು 16 ಶ್ಲೋಕಗಳನ್ನ. ಅಂತೂ ಆ ರೀತಿ ಒಂದು ಭಗವದ್ಗೀತೆಯನ್ನ ವಾರಕ್ಕೆ 2 ದಿವಸ ಅದನ್ನ ಆನ್ಲೈನ್ ಬೇಡ ಆಫ್ಲೈನೇ ಮಾಡೋಣ ಅಂತ ಅನೇಕ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಅದನ್ನು ಹೇಗೆ ಮಾಡಬೇಕು ಅಂತ ಒಂದು ಸ್ವಲ್ಪ ಆಲೋಚನೆ ಇದೆ. ಒಂದೇ ಕಡೆ ಮಾಡಬೇಕಾ ಅಥವಾ ಈ ಭಾಗವತದಂತೆ ಪ್ರತಿ ವಾರ ಒಂದೊಂದು ಕಡೆಯಲ್ಲಿ ಮಾಡೋಣ, ಮಾಡಿದ್ರೆ ಅಲ್ಲಲ್ಲಿ ಜನರಿಗೆ ಬರಲಿಕ್ಕೆ ಅನುಕೂಲವಾಗುತ್ತೆ ಅಂತ. ಅಂತೂ 6ನೇ ತಾರೀಕು ಸಂಜೆ 6 ಗಂಟೆಗೆ ಆ ಕಾರ್ಯಕ್ರಮ ಇರುತ್ತೆ. ಅವತ್ತು ಸಂಜೆ ಅದು ಪುರುಷ ಪ್ರಧಾನವಾದಂತಹ ಕಾರ್ಯಕ್ರಮ ಆದ್ದರಿಂದ ಅವತ್ತು ಪುರುಷರು ಪುರಾಣ ನೀವು ಮುಂದೆ ಕೂಡ್ತೀರಿ, ಅವ್ರು ಹಿಂದೆ ಕೂತಿರ್ತಾರೆ. ಅವತ್ತು ಪುರುಷರು ಮುಂದೆ ಕೂಡಬೇಕು. ಎಲ್ಲರೂ ಕೂಡ ಸುಮಾರು ಒಂದು 500 ಜನ ಅವತ್ತು ಪುರುಷರು ಬಂದು ಅಲ್ಲಿ ಸಂಕಲ್ಪವನ್ನ ವಿದ್ವಾಂಸರು ಯಾರು ಸಂಕಲ್ಪವನ್ನು ಮಾಡಿಸ್ತಾರೆ, ಸಂಕಲ್ಪ ಮಾಡಿ ಸಂಕಲ್ಪಪೂರ್ವಕವಾಗಿ ಆ ಪಾಠದ ಶ್ರವಣವನ್ನ ಕಲಿಯೋದು. ಕೇವಲ ಶ್ರವಣ ಮಾಡೋದಲ್ಲ, ಮೂಲ ಶ್ಲೋಕಗಳನ್ನ ಇವತ್ತು ಭಗವದ್ಗೀತೆಯ ಮಹಿಮೆ ಎಷ್ಟು ಮಹತ್ವ ಎಷ್ಟು ಅನ್ನೋದು ಪರದೇಶದವರು ನಮಗೆ ಹೇಳುವ ಸಂದರ್ಭ ಬಂದಿದೆ. ಹೀಗಾಗಿ ಆ ಭಗವದ್ಗೀತೆಯನ್ನ ಸಂಪೂರ್ಣವಾಗಿ ಕಲಿತು ಅದೊಂದು ಕಾರ್ಯಕ್ರಮ ತುಂಬಾ ದೊಡ್ಡದು ತಲೆಯಲ್ಲಿದೆ. ಒಂದು ದಿನ ಅಧಿಕ ಮಾಸದಲ್ಲಿ 1008 ಜನ ಕುಳಿತುಕೊಂಡು ಸಮಗ್ರ ಭಗವದ್ಗೀತೆಯನ್ನ ಪಾರಾಯಣ ಮಾಡಬೇಕು ಎನ್ನುವಂತಹ ಸಂಕಲ್ಪ ಸ್ವಾಮಿಗಳ ಸಂವಿಧಾನದಲ್ಲಿ ಕುಳಿತುಕೊಂಡು ಮಾಡಬೇಕು ಅಂತಿದೆ. ಹೀಗಾಗಿ ಇದರಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಭಾಗವಹಿಸಿ ಅದರ ಇನ್ವಿಟೇಷನ್ ಒಂದು ಗೂಗಲ್ ಫಾರ್ಮ್ ಅನ್ನು ಕೂಡ ಅದಕ್ಕೆ ಕಳಿಸ್ತಾರೆ. ಅದನ್ನ ಎಲ್ಲರೂ ಕೂಡ ಸದುಪಯೋಗ ಮಾಡಿಕೊಂಡು ಅದರಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ ಎಲ್ಲರೂ ಆ ಪಾಠದಲ್ಲಿ ಭಾಗವಹಿಸಬೇಕಾಗಿ ಹರ ಏನು